ಹೂವ ಮೊಳ 15 ರೂಪಾಯಿ ಅಮ್ಮ. ಇದು 10 ರೂಪಾಯಿ. ಸಾವಂತಿಗೆ ಹೂ ಮಾರೆಷ್ಟು? 15 ರೂಪಾಯಿ ಅಮ್ಮ. ಇದೆಷ್ಟು? ಇದು 10 ರೂಪಾಯಿ. ತಗೊಳಮ್ಮ. ಈ ಹೂ ಕೊಡಿ. ಇದಾ? ಎಷ್ಟು ಮೊಳ ಕೊಡ್ಲಿ? 1 ಮೊಳನ 2 ಮೊಳನ? 1 ಮೊಳ ಸಾಕು. 1 ಮೊಳ ಸಾಕಾ? ತುಂಬತ ಮರಿ ತುಂಬತ ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಹೇಳು, ಇನ್ನೂ 1-2 ಹಣ್ಣು ಹೆಚ್ಚಿಗೆ ಕೊಡ್ತೀನಿ. ಅಂಗಡಿ ಹತ್ರ ಬಂದ್ರೆ ನಿಂಗೆ ಊಟ ಬೇಕಾದ್ರೂ ಹಾಕ್ತೀನಿ. ಹೊಟ್ಟೆ ತುಂಬ್ತು. ನೀನ್ ಮಾಡಿ ತಪ್ಪಲ್ವಾ? ನಂಗ್ ಹಶು ಇಲ್ಲಿದ್ರೆ ನಾನೇ ನಿನಗೆ ಹಣ್ಣು ಕೊಡ್ತಿದ್ದೆ. ಕಳ್ತನ ಮಾಡೋದು ತಪ್ಪಲ್ವಾ? ದುಡಿದು ತಿನ್ಬೇಕು. ಹಾಗೆಲ್ಲ ಕಳ್ತನ ಮಾಡಬಾರ್ದು, ಗೊತ್ತಾಯ್ತಾ? ಹೋಗು, ಮನೆಗೆ ಹೋಗು. ಯಾಕೆ? ನಮ್ಮಪ್ಪ ಅಮ್ಮ ಯಾರು ಇಲ್ಲ, ಸಾಲ ಜಾಸ್ತಿ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ನಿನ್ನ ಹೆಸರೇನು? ಅರ್ಜುನ್. ನಮ್ಮನೆಗೆ ಬರ್ತೀಯಾ? ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ಬಾ ಹೋಗೋಣ. ಬಲ್ಕ 500 ಯಾರು ಇನ್ನು 5 ಟಿಕೆಟ್ ತಗೊಂಡ್ರೆ ಶುರು ಆಗ್ಬಿಟ್ಟು ತಗೊಂಡ್ರಿ ಬೇಗ. ಬಾಲ್ಕನಿ 100 ರೂಪಾಯಿ, ಬಾಲ್ಕನಿ 100 ರೂಪಾಯಿ. 50-80 ಸೆಕೆಂಡ್ ಕ್ಲಾಸ್ 80 ರೂಪಾಯಿ, ಸೆಕೆಂಡ್ ಕ್ಲಾಸ್ 80 ರೂಪಾಯಿ.
ಸೈ ಬರೋ ಚೋಟು ನನಗೆ ಆಟ ಆಡ್ತೀನಿ ಸರ್, ನೀನು. ನನ್ನ ಗಾಡಿ ಮಾಡಲ್ಲ ಬಿಡಿ ಬರೋ. ಸರ್. ಬಾ ಸ್ಟೇಷನ್ಗೆ. ಸರ್ ಅಮ್ಮ ಅಯ್ಯೋ ಬಿಟ್ಬಿಡಿ ಏ, ಸರ್. ನಡೆಯೋ ಸುಮ್ನೆ ಆಡಿಸಿ, ನಮ್ಗೆ ಬಿಡಿ ಸರ್, ಮೌನಪ್ಪ, ಮಾಡಲ್ಲ. ಯಾಕ ಹುಡುಗ ನಂಗೆ ಹೊಡಿತಿದ್ಯಾ? ಆ ಹುಡುಗ ಸತ್ಕಿತ್ ಹೋದ್ರೆ ನಮಗೆ ಚಲನೆ ತಿನ್ಸಿ ಓಡಿ ಬರ್ತಾನೆ. ಥಿಯೇಟರ್ ಹತ್ರ ಬ್ಲಾಕ್ ಟಿಕೆಟ್ ಮಾರ್ತಾನೆ. ಬ್ಲಾಕ್ ಟಿಕೆಟ್ ಅವ್ನ ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ. ಅವ್ನ್ ಬಿಟ್ಬಿಡಿ. ಹಂಗೆಲ್ಲ ಬಿಡಕ್ಕಾಗಲ್ಲಮ್ಮ. ಅವನ ಹತ್ರ ಟಿಕೆಟ್ ಇದೆ, ಅವನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ. ಏನ್ ಸ್ಟೇಷನ್ ಅಪ್ಪ ನಿಮ್ ಸ್ಟೇಷನ್? ಒಂದ್ ನಿಮಿಷ ಇರು. ನಂಗ್ ಗೊತ್ತಿಲ್ಲದಿರೋ ಸ್ಟೇಷನ್ ಇವ್ರದ್ದು. ಕೊಟ್ಬಿಡಪ್ಪ, ಅವ್ರ ಟಿಕೆಟ್ ಕೊಟ್ಬಿಡು. ತಗೊಳ್ಳಿ. ಏ, ಬಾ ಹೋಗೋಣ. ಬಾ ಬಾ. ಏನಪ್ಪ ನೀನು ಇಷ್ಟು ಚಿಕ್ಕವನಿದ್ಯಾ? ಈ ವಯಸ್ಸಿಗೆ ಬ್ಲಾಕ್ ಟಿಕೆಟ್ ಮಾಡ್ತೀಯಾ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನಂಗೆ ಯಾರು ಇಲ್ಲ ಬುದ್ಧಿ ಹೇಳಕ್ಕೆ. ನಂಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ನನ್ ಸಾಕ್ತವ್ರನ್ಗೆ ಟಿಕೆಟ್ ಮಾಡಿ ದುಡ್ಡು ತಗೊಂಡು ಕೊಟ್ಟೆನೆ. ಹೊಟ್ಟೆಗೆ ಊಟ ಹಾಕೋದು ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳಿ. ಸರಿ, ಒಂದ್ ಕೆಲ್ಸ ಮಾಡು. ಇನ್ಮೇಲೆ ನೀನು ಬ್ಲಾಕ್ ಟಿಕೆಟ್ ಮಾರೋದು ಬೇಡ, ಅವನಿಗೆ ಕೊಡೋದು ಬೇಡ, ಅವ್ನು ನಿನ್ಗೆ ಊಟ ಹಾಕೋದು ಬೇಡ. ನಾನ್ ನಿನ್ ಸಾಕ್ತೀನಿ, ಆಯ್ತಾ? ಏನು ಬೇಡ, ನಾನು ಹೋಗ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ? ಹೇ, ನಂಗಲ್ವೋ ತೊಂದ್ರೆ, ಮುಂದಿನ ಜೀವನಕ್ಕೆ ನಿನಗೆ ತೊಂದ್ರೆ. ನೀನ್ ಹಿಂಗ್ ಬೆಳೆದ್ರೆ ಅಷ್ಟೇ. ಬಾ. ಆ, ಆ. ಹಿಡಿಯಪ್ಪ. ಆ. ಆ. ಯಾಕಾಗ್ ನೋಡ್ತಿದ್ಯಪ್ಪ? ಅದು ಅದು ನಿಮ್ಗೊಂದ್ ಮಾತ್ ಕೇಳ ಅಮ್ಮ. ಕೇಳು. ನೀವ್ ಯಾಕಮ್ಮ ನಮ್ಮನ್ನ ಕರ್ಕೊಂಬಂದು ನಿಮ್ ಮನೇಲಿ ಇಟ್ಕೊಂಡಿದೀರಾ? ನಾನ್ ಯಾಕೆ ಕರ್ಕೊಂಡ್ ಬಂದೆ ಅಂದ್ರೆ, ನೀವು ಸರಿ ದಾರಿಲಿ ಹೋಗ್ತಿರ್ಲಿಲ್ಲ, ನೀವು ಸರಿ ದಾರಿಲಿ ಜೀವನ ಮಾಡ್ಲಿ ಅಂತ ಕರ್ಕೊಂಡ್ ಬಂದೆ. ಇನ್ಮೇಲೆ ನೀವು ಸ್ಕೂಲ್ಗೆ ಹೋಗ್ಬೇಕು, ವಿದ್ಯಾವಂತರ ಆಗ್ಬೇಕು, ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು. ಸರಿ ಅಮ್ಮ. ಅಮ್ಮ, ನಿಮ್ಗೆ ಯಾರು ಮಕ್ಳಿಲ್ವಾ ಅಮ್ಮ? ಇದ್ನಪ್ಪ, ಇದ್ದ. ಒಂದಿನ ಪೂಜೆಗೆ ಅಂತ ದೇವಸ್ಥಾನದ ಲಾರಿ ಬಂತು. ಅವನು ಅಲ್ಲಿ ಆಟ ಆಡ್ತಿದ್ದ. ಪೂಜೆ ಎಲ್ಲ ಆದ್ಮೇಲೆ ಲಾರಿನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಲಾರಿ ಸ್ಟಾರ್ಟ್ ಆಗ್ಲಿಲ್ಲ. ಆ ಲಾರಿನ ಹಿಂದಕ್ಕೆ ತಳ್ಳಿದ್ರು. ಲಾರಿ ಹಿಂದೆನೆ ಆಡ್ತಿದ್ರು ನನ್ ಮಗನ ಮೇಲೆ. ಲಾರಿ ಹತ್ತು ಬಿಡ್ತು. ಅವನ ಮೇಲೆ ಗಾಲಿ ಹತ್ತು ಬಿಡ್ತು. ಆ ನೋವು ಮರಿಬೇಕು ಅಂತಲೇ ನಿಮ್ಮಂತ ಯಾವ ಹುಡುಗರು ಸಿಕ್ಕರು ನನ್ ಕೈಲ ಸಹಾಯ ಮಾಡ್ತಿರ್ತೀನಿ. ನೋಡ್ರಪ್ಪ, ನಿಮ್ಮಿಬ್ಬರನ್ನು ನಾಳೆ ನಾನು ಶಾಲೆಗೆ ಸೇರಿಸ್ತೀನಿ. ಗೊತ್ತಾಯ್ತಾ? ಚೆನ್ನಾಗಿ ಓದ್ಬೇಕು. ತಿನ್ನು. ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ರಾಜಮ್ಮ. ನೀವ್ ಓದೇ ಹೋದ್ರು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ತುಂಬಾ ಸಹಾಯ ಮಾಡಿದೀರಾ. ಈ ಮಕ್ಕಳು ತುಂಬಾ ಪುಣ್ಯವಂತರು. ಅಯ್ಯೋ ಬಿಡಿ ಅಮ್ಮ, ಅಂಥ ದೊಡ್ಡ ಮಾತು ಯಾಕೆ? ನಾವೇನ್ ಹೋಗೋವಾಗ ಹೊತ್ಕೊಂಡ ಹೋಗ್ತೀವಿ. ಈ ಮಕ್ಕಳು ಚೆನ್ನಾಗಿ ಓದಿದ್ರೆ ಸಾಕು. ತಗೊಳ್ಳಿ, ಈಗ 2000 ರೂಪಾಯಿ ತಗೊಳ್ಳಿ. ಇನ್ ಮಿಕ್ಕಿದ್ದು ಇನ್ ಸ್ವಲ್ಪ ದಿನದಲ್ಲೇ ಕೊಟ್ಬಿಡ್ತೀನಿ. ಸರಿ, ಈಗ ಮಕ್ಕಳನ್ನ ಕ್ಲಾಸಲ್ಲಿ ಕೂಡಿಸ್ತೀನಿ. ನಾಳೆ ಯೂನಿಫಾರ್ಮ್ ಕೊಡಿಸ್ತೀನಿ. ಸಾಯಂಕಾಲ ಬರುವಾಗ ಬುಕ್ಕು ಬ್ಯಾಗು 2 ಕೊಟ್ಟು ಕಳಿಸ್ತೀನಿ. ಬನ್ನಿ ಮಕ್ಕಳ, ಬನ್ನಿ. ಅಮ್ಮ ಟಾಟಾ 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 ಬಾಯ್.
ಇಲ್ಲಮ್ಮ ಕೆಲಸ ಮಾಡ್ಸಲ್ಲ ಮಕ್ಕಳ ಹೋಗಮ್ಮ ಮಕ್ಕಳು ಕೆಲಸ ಮಾಡ್ಬಾರ್ದು ಹೋಗು ಮಕ್ಕಳು ಚೆನ್ನಾಗಲ್ಲ ಏಯ್ ಏನ್ ನೋಡಿ ಕೆಲಸ ಮಾಡು ಏಯ್ ಸಿಮೆಂಟ್ ಮಾರ ಹೋಗಮ್ಮ ಹೋಗಿ ಜಾಣಿ ಹೋಗಿ ಹೋಗಮ್ಮ ಹೋಗಿ ಜಾಣಿ ಹೋಗಿ ಹೋಗು ಏಯ್ ತಂಬಾಕು ಬೇಗ ಏನು ಹೊತ್ತು ನಿಂತ್ಕೊಂಡ್ಬಿಟ್ಟು ಹೋಗಿ ಸುರೀರಿ ಬೇಗ ಬೇಗ ಅರ್ಜುನ್ ನಾವ್ ಚೆನ್ನಾಗ್ ಓದೋಣ ಹೂ ಅಣ್ಣ ಯಾಕಮ್ಮ ಅಳ್ತಿದ್ಯಾ ನಿಮ್ ಮನೆ ಎಲ್ಲಿ ನಿನ್ ಜೊತೆ ಯಾರು ಇಲ್ವಾ ಸಮಾಧಾನ ಮಾಡ್ಕೊ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ನೀನ್ ಎಲ್ಲೋಗ ಕೇಳು ನಾವಲ್ಲಿ ಬಿಡ್ತೀವಿ ನನಗೆ ಮೊದ್ಲು ನಮ್ಮ ಅಜ್ಜಿ ನೋಡ್ಕೋತಾ ಇದ್ರು ಅವ್ರ ಸತ್ತು 5 ದಿನ ಆಯ್ತು ಆಯ್ತು ನೀನ್ ನಮ್ ಜೊತೆ ಬರ್ತೀಯಾ ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅರ್ಜುನ್ ಕರ್ಕೊಂಡು ಹೋಗೋಣ ಹೂ ಅಣ್ಣ ನಡಿ ಬಾ ಅಮ್ಮ ಹೋಗೋಣ ಬಾ ಹೋಗೋಣ ನಿನ್ನ ಹೆಸರೇನು ಅಮ್ಮ ವಿಜಯ್ ಅರ್ಜುನ್ ಯಾರು ಈ ಮಗು ಅಮ್ಮ ಇವಳು ರಸ್ತೆಯಲ್ಲಿ ಅಳ್ತಾ ನಿಂತಿದ್ಲಮ್ಮ ಇವ್ರ ಅಜ್ಜಿ ಸತ್ತೋದ್ರಂತೆ ಇವಳಿಗೆ ಯಾರು ಇಲ್ಲ ಅಮ್ಮ ಅದಕ್ಕೆ ನಿಮ್ ಹತ್ರ ಕರ್ಕೊಂಡ್ ಬಂದ್ವಿ ಅಮ್ಮ ಇವಳ ಹೆಸರು ರಾಧಾ ಅಂತ ಅಮ್ಮ ಅಮ್ಮ ಇವತ್ತಿಲ್ಲ ಇವಳು ನಮ್ ಜೊತೆನೆ ಇರ್ಲಿ ಅಮ್ಮ ಆಯ್ತಪ್ಪ ನಾವು ತಿನ್ನೋದ್ರಲ್ಲಿ ಇವಳಿಗೂ ಒಂದು ತುತ್ತು ಕೊಟ್ರೆ ಆಯ್ತು ಅಲ್ವಾ ಮಗಳೇ ಹಶ್ವಾಗ್ತಿದ್ಯಾ ಏಯ್ ಹೋಟ್ಲಿಗೆ ಹೋಗಿ ಅವಳು ತಿಂಡಿ ತಗೊಂಬರ ಸರಿ ಅಮ್ಮ ಬಾ ಪೂಜೆ ಸಾಮಾನು ಕೊಡಪ್ಪ ಹೊತ್ತುಕೊಂಡೆಲ್ಲ ಹಿಂಗಾಗಿದೆ ಅಮ್ಮ ತಿಂಡಿ ತಿಂತೀಯಾ ಹೊಟ್ಟೆ ತುಂಬಾ ತಿನ್ನ ಅಳ್ಬಾರ್ದು ಚಿನ್ನ ನೀನು ಆಯ್ತಾ ಹೂ ಅನ್ನೋ ಅಲ್ಲಲ್ವಾ ಜಾಣ ಮರಿ ನೀನು ಪಲಾವ್ ತಂದಿದ್ದಾನೆ ತಿನ್ನು ಹಲೋ ಓಕೆ ಗುಡ್ ಮೇಡಮ್ 1 lakh 3 color roses, red rose, white rose, pink color. Okay madam, mix madam. I will send you to Switzerland madam. Payment no problem madam, after 1 month. My business per day turnover is 5 lakhs. 5 lakhs. ಏ ಮೂದೇವಿ 3 ಕಲರ್ ರೋಸ್ ಇರ್ಲಿ ಚಾಮರಾಜಪೇಟೆ ಉಮಾ ಟಾಕೀಸ್ ಹತ್ರ ಹೋದ್ರೆ 3 ಕಲರ್ ಬಾತ್ ಸಿಗ್ತದಂತೆ ಅದನ್ನ ಹೋಗಿ ತಿನ್ಬಿಡ್ಬಾ ಚೆನ್ನಾಗಿರ್ತದಂತೆ ಅಥ್ವಾ ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ ನೀನ್ ಇಂಗ್ಲಿಷ್ ಅಲ್ಲಿ ಕೂಯೋದು ನನಗ್ ಗೊತ್ತಿಲ್ವಾ ಅಲ್ಲಿಂದ ಆ ಅಮ್ಮ ಈ ಹಾಡು ಕೇಳೋದಕ್ಕೆ 1 ಒತ್ತಿ ಇನ್ನೊಂದು ಹಾಡು ಕೇಳೋದಕ್ಕೆ 2 ಒತ್ತಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಂದ ನನ್ ಮುಂದೆ ಕರ್ಸು ಪುಸ್ಸು ಅನ್ನೋದು road dog bogglings, you baby coolings. See mother India. 5 ರೂಪಾಯಿ ಹೂವ ಕೊಡಿ 5 lakhs dreaming, 5 ರೂಪಾಯಿ ಕಮ್ಮಿಂಗ್. ಇನ್ ಯಾವನ್ ಬುದ್ಧಿ ಕಲ್ಸ್ಕೊಟ್ಟವನು ಚಿಲ್ಡ್ರೆ ಐತಾ ಇಲ್ಲ ಮತ್ತೆ ಹೂವ ಇಲ್ಲ ಹೋಗ್ ನಿನ್ನ ಅಂಗಡಿ ಬೇರೆ ಕೇಡು ಅಯ್ಯಯ್ಯಯ್ಯ ಚಿಲ್ಡ್ರೆ ನೋಡಿ ಹೂ ಕೊಟ್ಟು ಕಳ್ಸ್ಬಾರ್ದಾ ಏಯ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಾನ್ ಗಲ್ಲಾಪೆಟ್ಟಿಗೆ ಮೇಲೆ ಕೂತ್ಕೊಂಡ್ರೆ ಮಿನಿಮಮ್ 100 rupees ಬೋಣಿ ಆಗ್ಬೇಕು ಗೊತ್ತಾಯ್ತಾ ನೋಡು ನೋಡು ಯಾಕೆ ಮದರ್ ಕರ್ನಾಟಕ ಸ್ಮೈಲಿಂಗ್ ಅಲ್ವೋ 5 ರೂಪಾಯಿ ವ್ಯಾಪಾರ ಮಾಡಿ 100 ರೂಪಾಯಿ ಮಾಡ್ಬೇಕು ಒಂದೇ ಸಲ 100 ರೂಪಾಯಿ ಗಿರಾಕಿ ಕಾಯ್ಕೊಂಡು ಕೂತ್ಕೊಳ್ಳೋಕಾಗುತ್ತೇನೋ ನಿನಗ್ ಗೊತ್ತಿಲ್ಲ ಸುಮ್ನೆ ರವು ನನ್ ಲೆವೆಲ್ ಹೂನಪ್ಪ ನಿನ್ ಲೆವೆಲ್ಲು ನಂಗೇನ್ ಗೊತ್ತು ನೀನ್ ಈ ದೇವಸ್ಥಾನದ ಹತ್ರ ಬಂದಾಗ ಚಿಕ್ಕೋನಾಗಿದ್ದೆ ಚಡ್ಡಿ ಉದ್ರೋಗ್ತಾ ಇತ್ತು ಮೂಗಲ್ಗೊಣ್ಣೆ ಸರಿಸ್ತಾ ಇದ್ದೆ ಹೋಗ್ಲಿ ಪಾಪ ಒಂದಿಷ್ಟು ಓದ್ಕೊಂಡ್ ಗಿದ್ಕೊಂಡ್ ಬುದ್ಧಿವಂತ ಆಗ್ಲಿ ಅಂತ ಶಾಲೆಗೆ ಸೇರ್ಸಿದ್ರೆ ನಿನಗ್ ವಿದ್ಯೆ ಅಲ್ಲೋ ಹತ್ತಿತ್ತು ತಲೆಲಿ ಬುದ್ಧಿ ಇದ್ರಲ್ವಾ ಬುದ್ಧಿ ಎಲ್ಲಿತ್ತು ಬರೀ ಅದೇ ಇತ್ತು ಹೋಗ್ಲಿ ವ್ಯಾಪಾರನಾದ್ರೂ ಮಾಡಿ ಬದುಕೊಳ್ಳಿ ಅಂದ್ರೆ ನಿನ್ ಹಣೆ ಬರ ಏನ್ ಮಾಡಕ್ಕಾಗತ್ತೆ ಒಸಿ ಹೇಳವಾ ನನ್ಗೊಂದು ಕಟ್ಕೊಂಡ್ ಮೇಲೆ ಸಾಕಾಗೋಗಿದೆ ಏಯ್ ಟೆನ್ಷನ್ ಯಾಕೆ ತಗೊಂತೀಯ ಆಹಾ ನೋಡ್ತಾ ಇರು ಈಗ ನಾನ್ ಹೇಳ್ದಂಗೆ 100 ರೂಪಾಯಿ ಬೋನಿ ಗ್ಯಾರಂಟಿ ಮೇಡಮ್ ಏನ್ ಬೇಕಾಗಿತ್ತು ಈ ಹೂವ ಬೇಕಾ ಇದು ಬೇಕಾ ಇದು ಬೇಕಾ ಇದು ಬೇಕಾಗಿತ್ತ ನಂಗೆ ಹೂವ ಬೇಡ ಇನ್ನೇನ್ 100 ರೂಪಾಯಿಗೆ
ಚಿಲ್ರೆ ಬೇಕಾಗಿತ್ತು. ಕೊಡ್ತೀನಿ ಚೈನ್ಸ್ತಾನೆ ಕೊಡ್ತೀನಿ. ಏನ್ ಮಕ್ಕಳು, ಇನ್ನೂ ಒಂದ್ 50 ರೂಪಾಯಿ ಚಿಲ್ಲರೆ ಕೊಡ್ತೀರಾ? ಏ ಮೂದೇವಿ, ವ್ಯಾಪಾರ ಮಾಡೋರು ಬಂದ್ರೆ ಚಿಲ್ರೆ ಇಲ್ಲ ಅಂತ ವಾಪಸ್ ಕಳಿಸ್ತೀಯಾ? ಸುಮ್ನೆ ಬರೋರ್ನ ಚಿಲ್ರೆ ಕೊಟ್ಟು ಕಳಿಸ್ತೀಯಾ? ನಿನ್ನ ಗಲ್ಲದ ಮೇಲೆ ಕೂರ್ಸಿದೆ ತಪ್ಪು. ಸುಮ್ನೆ ಇವತ್ತು ಇವ್ರಿಗೆ ಚಿಲ್ರೆ ಕೊಟ್ರೆ ನಾಳೆ ನಮ್ಮಿಬ್ಬರ ಮಧ್ಯದಲ್ಲಿ ದೊಡ್ಡ ಲಿಂಕೆ ಬೆಳೆಯುತ್ತೆ. ಆಗಾಗ್ ಬರ್ತಾರ್ರಿ. ಅಯ್ಯೋ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಾ ಇದೆಯಲ್ಲಪ್ಪ. ನೀನ್ ಅಂಗಡಿ ನೋಡ್ಕೊಂಡಿರೋ ನಾನು ಹೊಟ್ಟೆಗೆ ಏನಾದ್ರು ಹಾಕೊಂಡ್ಬಂದ್ಬಿಡ್ತೀನಿ. ಮೂದೇವಿ, 10 ಇಡ್ಲಿ ತಿಂದು ಇನ್ನು ಅರ್ಧ ಗಂಟೆ ಆಗ್ಲಿಲ್ಲ, ಅಷ್ಟು ಬೇಗ ಹೊಟ್ಟೆ ಸಿತದ ನಿನಗೆ? ನಾನು ಇರೋ ಡೈಜೆಷನ್ ಪವರ್ಗೆ ಕಲ್ ಕೊಟ್ರು ಅರ್ಧ ಗಂಟೆಲಿ ಕರಗಿಸ್ಬಿಡ್ತೀನಿ. ನೀನ್ ಗರ್ಡ್ಕಂಡ್ ಯಾಕೆ ನನ್ ಮೇಲೆ ದೃಷ್ಟಿ ಬೀಳಿಸ್ತೀಯಾ? ಅಂಗಡಿ ನೋಡ್ಕೊಳ್ಳೆ, ನಾನು ಹೋಗಿ ತಿಳ್ಕೊಂಡ್ಬಿಡ್ತೀನಿ. ಅದೇನಂತ ಅವನ್ನ ನನಗ್ ಕಟ್ಟಿದ್ರು. ಏನ್ ಮಾಡಣಮ್ಮ, ನಿನ್ ಹಣೆ ಬರ. ಪೂಜೆ ಸಾಮಾನ್ ತಗೊಂಡು ಗಾಡಿ ಅಲಂಕಾರ ಮಾಡಕ್ಕೆ ಯಾರನ್ನಾದ್ರೂ ಕರ್ಕೊಂಬ ಹೋದ್ರು. ರಾಧಾ, ರಾಧಾ, ಏನಮ್ಮ? ನೀನೊಂದ್ ಸ್ವಲ್ಪ ವ್ಯಾಪಾರ ನೋಡ್ಕೊಂತಾ ಇರಮ್ಮ. ನಂಗೆ ಹಸುವಾಗಿದೆ, ನಾನ್ ಸ್ವಲ್ಪ ತಿಂಡಿ ತಿಂದ್ಬಿಡ್ತೀನಿ. ನಾನು ಅವಾಗ್ಲೇನೆ ಹೇಳ್ದೆ, ಖಾಲಿ ಹೊಟ್ಟೆಲಿ ಇರ್ಬೇಡ, ತಿನ್ನು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಏನ್ ಬೇಕಪ್ಪ? ಅಮ್ಮ ಗಾಡಿ ಪೂಜೆ ಮಾಡ್ಬೇಕಾಗಿತ್ತು, ಅದಕ್ಕೆ ಪೂಜೆ ಸಾಮಾನ್ ಬೇಕಿತ್ತು. ಅಮ್ಮ ಈ ಕಡೆ ಬಾರೆ, ಕೊಡ್ತೀನಿ. ಅಮ್ಮ ಗಾಡಿಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡೋರು ಯಾರಾದ್ರೂ ಇದಾರ? ಇದಾರೆ, ಅವರೆಲ್ಲ ಹೋಗಿದಾರಪ್ಪ, ಬರ್ಬೇಕು. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಲ್ಲಮ್ಮ. ಬರ್ಬೇಕಲ್ಲಪ್ಪ ಅವರು. ಬೇರೆ ಯಾರಾದ್ರೂ ಇದ್ರೆ ಕಳಿಸ್ಕೊಡ್ತೀರಮ್ಮ? ಬೇರೆ ಅಮ್ಮ, ಹೋಗಮ್ಮ, ನೀನೇ ರೆಡಿ ಮಾಡ್ಕೊಡು. ಸರಿ, ಬರ್ತಾಳೆ, ಹೋಗಮ್ಮ. ಓಯ್, ಅರ್ಚಕನ್ ಕರ್ಕೊಂಬ ಹೋಗ. ಆಯ್ತು ಗುರುವೆ. ಗಾಡಿ ಅಲ್ಲಿದೆ. ಪೂಜೆ ಆದ್ಮೇಲೆ ಪಾರ್ಟಿಗಣ. ಏಯ್, ಅಮ್ಮ, ಅವನನ್ನ ಹಿಡ್ಕೊಳದಕ್ ಬಂದ, ಅವನ್ ಕೆನ್ನೆಗೆ ಹೊಡೆದು ಓಡ್ ಬಂದ್ಬಿಟ್ಟೆ. ಮರ್ಯಾದೆ ಇದೆಯಾ ನಿನ್ಗೆ? ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಸುಮ್ನೆ ಬಾಯ್ ಬಿಡ್ಕೊಂಬೇಡಮ್ಮ. ನಾನೇನ್ ಬೇಕು ಅಂತ ಮುಟ್ಲಿಲ್ಲ. ಆರ ಕಟ್ಬೇಕಾದ್ರೆ ಎಲ್ಪ್ ಮಾಡೋಣ ಅನ್ಸ್ತು,
ಕೈ ತಗಲ್ತು, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನೋಡು, ಮರ್ಯಾದಸ್ತಿನ ಮಗನ ಕಾಣ್ತಾ ಇದ್ಯಾ? ಮೊದ್ಲೇ ನನ್ ಬಾಯಿ ಸರಿ ಇಲ್ಲ, ಜನಕ್ಕೆಲ್ಲ ಗೊತ್ತು. ಮರ್ಯಾದೆ ಕಳ್ಕೊಬೇಡ, ಸುಮ್ನೆ ಹೋಗು. ಏಯ್, ಏನಮ್ಮ, ಏನ್ ಪ್ರಾಬ್ಲಮ್? ಏನಿಲ್ವಾ? ಏನದ್ರಿಂದ? ಏನಿಲ್ಲ, ಸುಮ್ನಿರೋ. ಏಯ್, ನಡಿಯ ನಡಿಯ. ನಿನ್ ಕೆನ್ನೆನ 24 ಗಂಟೆ ಒಳಗಡೆ ಕಚ್ಚದೆ ಬಿಡೋದಿಲ್ಲ. ಬಾಸ್ ಬಾಸ್, ನಿಮ್ಮ ಸ್ಪೆಷಲ್ ಐಟಮ್ ರೆಡಿ. ನನಗ್ ಬೇಡ, ವಾಪಸ್ ತಗೊಂಡೋಗೋ. ನಾನೇನ್ ಆರ್ಡರ್ ಮಾಡಿದ್ನೇನೋ ಅದನ್ನ? ಅದು ನೀವು ಏನು ಅದು ಹೊಡೆದ್ರೆ ಮಗನೇ ಮಕ ಕಬಾಬ್ ಬಿಡ್ಬೇಕು. ಹೋಗೋ. ಲೋ ಗುರುವೆ, ಸುಮ್ನೆ ಅವನ್ ಮೇಲೆ ಯಾಕೋ ಕೂಗಾಡ್ತೀಯಾ? ಈ ಸ್ಪೆಷಲ್ ಐಟಮ್ ತಿನ್ನೋದ್ ಕಲ್ಸಿದೆ ನೀನು. ನಿನಗೂ ಇಷ್ಟ ತಾನೆ, ತಗೊಂಡ್ ತಿನ್ನೋ. ಓಯ್, ನನಗ್ ಬೇಡ ಅಂತ ಹೇಳಿಲ್ವೇನೋ? ಏಯ್, ಅವ್ನ್ ತಿಂದೆ ಆದ್ರೂ ಪರವಾಗಿಲ್ಲ, ಕೊಡ್ರಿ ಇಲ್ಲಿ, ನಾನೇ ತಿಂತೀನಿ. ಏಯ್, ಮುಖ ಏನ್ರ ನೋಡ್ತಾ ಇದ್ದೀರಾ? ಎತ್ಕೊಂಡ್ ತಿನ್ರಿ. ಅವ್ಳು ಯಾವಳ ಕೆನ್ನೆ ಕೊಡೋದ್ಲು ಅಂತ ಉಪವಾಸ ಇದ್ರಾಗುತ್ತಾ? ಬುದ್ಧಿ ಇಲ್ಲ ನಿನ್ಗೆ. ಅಯ್ಯೋ ನಿನ್ನ. ಓಯ್, ನಾನ್ ತಿಂದು ಬಿಸಾಕುವ ಎಂಡ್ಲು ತಿಂದು ಬದುಕ್ತಾರೋ ನೀನು ನನಗೆ ಬುದ್ಧಿವಾದ ಹೇಳ್ತೀನಲ್ಲ. ಲೇ, ಅದನ್ನ ಯಾಕೋ ನೆಲಕ್ಕಾಗ್ದೆ? ಅದನ್ನ ಯಾರು ತಿಂತಾರೆ ಇವಾಗ? ನೀನ್ ತಿಂಚಕ್ಕಣಲೆ ಮಗನೇ. ಕೈ ಹಿಂದೆ ಕಟ್ಕೊಂಡು ಮೊಣಕಾಲು ಉರ್ಕೊಂಡು ಪ್ರಾಣಿ ತರ ತಿನ್ಬೇಕು. ತಿನ್ನೋ. ಲವ್ ಬೇಡ ಕಣ. ಏಯ್, ಮುಚ್ಚ ಬಾಯಿ. ಬೇಡ ಬಿಡಮ್ಮ. ಏಯ್, ತಿನ್ನು 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 ಅಂದ್ರೆ ಹಿಂದೆ ಕಟ್ಟ ಕೈ. ತಿನ್ನು. ಕಟ್ಟ ಹಿಂದೆ ಕೈ. ನನಗೆ ಎದುರು ಮಾತಾಡ್ತೀಯಾ? ತಿನ್ನೋ. ಏನ್ ನೋಡ್ತೀಯ? ತಿನ್ನೋ. ಅಮ್ಮ ಕಟೀಲ್ ದುರ್ಗಾ ಪರಮೇಶ್ವರಿ, ಇವತ್ತಾದ್ರೂ ಒಳ್ಳೆ ವ್ಯಾಪಾರ ಆಗೋ ತರ ಮಾಡು ತಾಯಿ. ಬೆಳಗ್ಗೆ ವ್ಯಾಪಾರ ಕಡೆ ಗಮನ ಕೊಡು ಅಂತಂದ್ರೆ ಅವಳ ಕಡೆ ಏನ್ ಗಮನ ಕೊಡ್ತಿದ್ಯಾ? ಸುಮ್ನೆ ಇವತ್ ಯಾವ ಲೆವೆಲ್ಗೆ ಬೋಣಿ ಮಾಡ್ತೀನಿ ಅಂತ. ನೋಡ್ತೀನಿ. ತಮ್ಗೆ ಯಾವ ಹೂವ ಬೇಕಾಯ್ತು ಮೇಡಮ್? ನಿಮ್ ಸ್ಮೈಲ್ಗೇನೆ ಇರೋ ಬರೋ ಹೂವೆಲ್ಲ ಡಲ್ ಆಗೋಯ್ತು. ಆಗೋಯ್ತು ಆಗೋಯ್ತು. ಅವಳಿಗೆ ಏನ್ ಬೇಕೋ ಕೊಟ್ ಕಳಿಸ್ತಾ ಇರು. ಏನ್ ಬೇಕಾಯ್ತು ಮೇಡಮ್? ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಯಾಕೋ 500 rupeesಗೆ ಚೇಂಜ್ ಕೊಡ್ತೀರಾ? ಏ ಬಿಣ್ಣನ್ಗಿತಿ, ನಿನಗ್ ಚೇಂಜ್ ಬೇಕಂದ್ರೆ ಬೇರೆ ಯಾವ ಅಂಗಡಿನೂ ಸಿಗ್ಲಿಲ್ವಾ? ಈ ಮೂದೇವಿ ಅಂಗಡಿನೇ ಬೇಕಿತ್ತೇನಮ್ಮ? ಬೋಣಿ ಕೂಡ ಆಗ್ಲಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡು. ಸುಮ್ನರೆ ಮಾರ್ಕೆಟ್ಗೆ ಏನ್ ಚಿಲ್ಲರೆ ಇಕ್ಕಿಲ್ವೇನ್ರೆ? ಅದನ್ನ ಕೊಟ್ರೆ ಆಯ್ತು. ಏನೇ ನೀನು? ಕಳ್ಸು. ಬಾಯ್. ನೀನೇನೆ ಸ್ವಲ್ಪ ಅರ್ಥ ಆಗಲ್ವಲ್ಲೇ? ಇವತ್ ಚಿಲ್ಲರೆ ಕೇಳಕ್ ಬರ್ತಾರೆ, ನಾಳೆಯಿಂದ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ. ವ್ಯಾಪಾರ ಟೆಕ್ನಿಕ್ ಕಲ್ತ್ಕೊಳ್ಳೆ ಅಂತ ಹೇಳಿದ್ರೆ ಗೂಬೆ ಆಡ್ದಂಗ ಆಡ್ತಾಳೆ. ಗೂಬೆ. ಹೌದು ಸ್ವಾಮಿ, ನಾವು ನಿಮಗೆ ಗೂಬೆ. ಬಿಸ್ನೆಸ್ ಮಾಡೋ ಟೆಕ್ನಿಕ್ ಬರ್ತದಲ್ಲ, ನನಗ್ ಬರಕಿಲ್ಲ. ಮದ್ವೆ ಮನೆ ಆರ್ಡ್ರು ಏನಾಗದೆ ಅಂತ ನೋಡ್ಕೊಂಬ ಹೋಗು. ಇವಳೆ ಕಲ್ಸ್ಕೊಡ್ತಾವಳೆ. ಏನು ಮಾಡ್ತಾ ಇದ್ಯಾ? ಏನಿಲ್ಲ, ಮದುವೆ ಮಾಡ್ಕೊಂಡ್ ಬರ್ತೀನಿ ಅಂದೆ. ಏನಂದೆ? ಮದುವೆ ಆರ್ಡರ್ ತಗೊಂಡ್ಬರ್ತೀನಿ ಅಂದೆ. ಎಲ್ರು ಹೋಗ್ತೆ, ನೆಟ್ಟಿಗಿಲ್ಲೇ ಬರ್ಬೇಕು. ರಾಧಾ, ತಗೊಮ್ಮ, ಈ ದೇವಸ್ಥಾನಕ್ಕೆ ಕೊಟ್ಬಿಡ್ಪ.
ಅಯ್ಯೋ ಐತೆ ನಡಿ. ಏಯ್, ಕರ್ಕೊಂಡು ಹೋಗೋಣ. ಏ, ಮುಖಿ. ಏಯ್, ಏಯ್, ಬಾಯ್ ಕಡೆ. ಮಾತು ಕೇಳಿದ್ರೆ ಕೇಳಲ್ಲ ಇನ್ನು ಮುಖಿ. ಏಯ್, ಅಮ್ಮ ಅಮ್ಮ ಏನೈತೆ ಏನೈತೆ ಅಮ್ಮನಿಗೆ ಅಮ್ಮ ಅಮ್ಮ ಏನೈತಮ್ಮ ಅಮ್ಮ ಅಮ್ಮ ಏನಾಯ್ತಮ್ಮ ಅಮ್ಮ ಏನಾಯ್ತ್ರಿ ಯಾರು ಯಾರೋ ಮಾಡಿದ್ರೆ ಗೊತ್ತಿಲ್ಲ ಸರ್ ಯಾರೋ ಐದರ ಬಂದು ಅಮ್ಮನ್ ಚುಚ್ಬಿಟ್ಟು ನನ್ನ ತೆಂಗಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋದ್ರು ಸರ್ ಓಹೋ ಕಾನ್ಸ್ಟೇಬಲ್ ಸರ್. ಬಾಡಿನ ಪೋಸ್ಟ್ ಮಾಡಮ್ ಕಳ್ಸಿ ಆಮೇಲೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಆಯ್ತು ಸರ್. ಸರ್ ಸರ್ ಮೊದಲು ನನ್ನ ತೆಂಗಿನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ನೋಡಿ ಸರ್ ಏಯ್ ಅದೆಲ್ಲ ಗೊತ್ತಿದೆ ನೀನ್ ಹೇಳ್ಬೇಕಾಗಿಲ್ಲ ಕಾನ್ಸ್ಟೇಬಲ್ ಸರ್ ಆಯ್ತು ಸರ್. ಎತ್ತಿ ಮೇಲೆ ನಿನ್ನೆ ನನ್ ಕೆನ್ನೆಗೊಡ್ದೊಳಗೆ ಮುತ್ತು ಕೊಟ್ಟಾಯ್ತು. ಈಗ ನನ್ ಸೈನಿಕರ ಸರ್ದಿ. ಏಯ್ ಶಿಷ್ಯ, ಹೋಗ. ಏಯ್, ಯಾಕೋ ನಾಚಿಕೆ ಪಡ್ತಾ ಇದ್ಯಾ? ಧೈರ್ಯವಾಗಿ ಹೋಗೋ. ಅದು ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಧೈರ್ಯವಾಗಿ ಹೋಗೋ. ಈ ಜಾಗನೇ ಸರಿಗಿದೆ ಅನ್ಸುತ್ತೆ. ಓಯ್, ಕರ್ಕೊಂಬಂಡ್ರೋ. ಬನ್ರೋ.
ರೋಹಿತ ಆ? ನಾವು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಿಲ್ವಾ? ನಾವ್ಯಾಕೋ ತಪ್ಪು ಮಾಡಿದೀವಿ? ನನ್ ಕೆನ್ನೆ ಮೇಲೆ ಕೈ ಮಾಡಿದಿಕ್ಕೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದೀನಿ. ಲೋ, ನಾನು ಅವಳ ಬಗ್ಗೆ ಮಾತಾಡ್ತಿಲ್ಲ ಕಣೋ. ನಾವ್ ಇಲ್ಲಿವರೆಗೂ ಏನೇ ಮಾಡಿದ್ರು ಕೊಲೆ ಮಾಡೋರ್ಗು ಮುಂದುವರೆದಿದ್ವಿನ? ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅವ್ರ ತಾಯಿನ ಮುಗಿಸ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಕಂಬಿ ಎಣಿಸ್ತಾ ಇರ್ಬೇಕಾಯ್ತು, ಗೊತ್ತಾ? ಈಗೇನೋ ಆಗುತ್ತೆ, ಅವ್ರ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ, ಮತ್ತೆ ಅದನ್ನ ಫೇಸ್ ಮಾಡ್ಬೇಕಲ್ಲ. ಓಯ್, ದಡ್ಡಂತರ ಮಾತಾಡ್ಬೇಡ ಕಣೋ. ನಮ್ಗಳ ಮುಖ ಯಾರೋ ನೋಡಿದಾರೆ ನಮ್ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ? ನೀನ್ ಹೇಳೋದು ಸರಿನೇ. ನಾವು ಅವಳನ್ನ ಸುಮ್ನೆ ಕಳ್ಸೋದಕ್ಕಿಂತ ಮುಗಿಸ್ಬಿಡ್ಬೋದಾಗಿತ್ತಲ್ವಾ? ಅವಳನ್ನ ಮುಗಿಸೋದು ಎಷ್ಟೊತ್ತಲೇ? ಈ ಕೈ ಬೇರೆಯವ್ರು ಮುಟ್ಟಿತ್ತೆ ಹೊರ್ತು ನನ್ನನ್ನು ಯಾರು ಮುಟ್ಟಿರ್ಲಿಲ್ಲ. ಅವಳು ಮುಟ್ಬಿಟ್ಲು. ಆ ತಪ್ಪಿಗೆ ಅವಳ ಜೀವನ ಪೂರ್ತಿ ನನ್ನೆಲ್ಸ್ಕೊಂಡೆ ಕೊರಗ್ತಾನೇ ಇರ್ಬೇಕು. ಅವಳಂತೂ ಮಾತಾಡೋ ಪರಿಸ್ಥಿತಿಲೇ ಇಲ್ಲ. ಇನ್ನು ಅವಳು ಮುಗಿಸಿ ಏನೋ ಪ್ರಯೋಜನ? ಓಯ್, ಯಾಕೋ ಡಲ್ ಆಗಿದ್ಯಾ? ಓಯ್, ಯಾಕೋ 2 ದಿವಸದಿಂದ ಒಂಥರ ಇದ್ಯಾ? ಮೈ ಹುಷಾರಿಲ್ವೇನಾ? ಏನು ಇಲ್ಲ ಗುರು, ಹುಷಾರಾಗಿದ್ದೀನಿ, ಏನು ತೊಂದರೆ ಇಲ್ಲ. ಹೌದಾ ಗುರು, ನಿನ್ಗೊಂದು ಗುಡ್ ನ್ಯೂಸ್. ಏನೋ ಮಗ ಅದು? ಅದೇ ನೀನು ಆ ದೇವಸ್ಥಾನದ ಹತ್ರ ಎಮ್ಮನ್ನ ಮರ್ಡರ್ ಮಾಡ್ದಲ್ಲ, ಆ ಕೇಸು ನಮ್ಮ ಮಾಮೂಲಿ ಇನ್ಸ್ಪೆಕ್ಟರ್ ಅಶೋಕ್ ಹತ್ರನೇ ಇದೆ. ವೆರಿ ಗುಡ್. ಅವ್ರ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರು, ಇನ್ನು ಏನು ಎನ್ಕ್ವೈರಿ ಶುರು ಮಾಡಿಲ್ಲ ಅಂತ ಕಾನ್ಸ್ಟೇಬಲ್ ಹೇಳ್ತಾ ಇದ್ರು. ನೀನೊಂದ್ಸಾರಿ ಫೋನ್ ಮಾಡಿ ತಿಳ್ಕೊ ಗುರು. ವೆರಿ ಗುಡ್, ಒಳ್ಳೇದು. ಒಳ್ಳೆ ಗುಡ್ ನ್ಯೂಸ್ ಮಗ. ಹಲೋ, ಇನ್ಸ್ಪೆಕ್ಟರ್ ಅಶೋಕ್ ಸ್ಪೀಕಿಂಗ್. ನಮಸ್ತೆ ಇನ್ಸ್ಪೆಕ್ಟರ್ ಅಶೋಕ್ ಅವ್ರಿಗೆ. ನಾನು ಬಿಲ್ಡರ್ ರೆಡ್ಡಿ ಮಗ ರೋಹಿತ್ ಮಾತಾಡೋದು. ಓ ರೋಹಿತ್, ಏನ್ರಿ ಸಮಾಚಾರ? ಬಹಳ ದಿವಸದ ಮೇಲೆ ಫೋನ್ ಮಾಡ್ತಾ ಇದ್ದೀರಾ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಿತ್ತಾ? ಎಲ್ಪ್ ಬೇಕು ಅಂತಾನೆ ಫೋನ್ ಮಾಡಿದೆ. ನಮ್ ಕೇಸು ನಿಮ್ಮ ಹತ್ರನೇ ಬಂದಿದ್ಯಂತೆ. ನಿಮ್ ಕೇಸ? ಯಾವ್ದು? ಆ ಟೆಂಪಲ್ ಹತ್ರ ನಡೆದಿರೋ ಕೊಲೆದು. ಓಹ್, ಅದಾ? ನನ್ಗಾಗ್ಲೇ ಅನುಮಾನ ಆಯ್ತು ಇದರಲ್ಲಿ ನಿಮ್ ಕೈವಾಡ ಇದೆ ಅಂತ. ಹೇಳಿ, ಏನ್ ಮಾಡ್ಲಿ? ಕಂಪ್ಲೇಂಟ್ ಕೊಟ್ಟಿರೋದು ಯಾರು? ಅದೇ ಆ ಹೂವಿನ ಅಂಗಡಿ ಅವನು. ನಾನು ಆಗ್ಲೇ ಅದನ್ನ ಕಸುಬುಟ್ಟಿಗೆ ಎಸ್ದಾಯ್ತು. ವೆರಿ ಗುಡ್ ಇನ್ಸ್ಪೆಕ್ಟರ್. ನಿಮ್ಮನ್ನ ನಾನು ಗಮನಿಸ್ಕೊತೀನಿ, ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಓಯ್ ಅರೇ, ನಾನ್ ನಿನಗೆ ಸ್ವಲ್ಪ ಹಣ ಕೊಡ್ತೀನಿ, ಹೋಗಿ ಇನ್ಸ್ಪೆಕ್ಟರ್ ಕೊಟ್ ಬಾ. ನನಗ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ನನಗ್ ಗೊತ್ತು ಕಣ, 2 ದಿವಸದಿಂದ ನೀನು ಚೇಂಜ್ ಆಗಿದ್ಯಾ ಅಂತ. ಏಯ್ ಜುಟ್ಟು, ಸುಮ್ನೆ ಆ ಇನ್ಸ್ಪೆಕ್ಟರ್ ಹಣ ಕೊಟ್ಟು ಬಂದ್ರೆ ನೀನ್ ಜೀವ ಸಹಿತ ಉಳಿತ್ಯಾ, ಇಲ್ಲ ಅಂದ್ರೆ ಫಿನಿಶ್. ಏನು ಗುರಾಯ್ಚ ಓದಿತ್ತೀನಿ ನನ್ನ ಮಗನೇ? ಓ ವಿನಯ್, ಆ ರೂಮ್ ಅಲ್ಲಿ ಕ್ಯಾಶ್ ಇದೆ, ಅವನು ಕೊಡೋ. ಹೋಗ್ ಕೊಟ್ಟು ಬಾರಲ್ಲ ಜುಟ್ಟು, ವಾಗ. ಏನಾದ್ರು ಗೊತ್ತಾಯ್ತೇನ್ರಿ? ಸರ್, ಇದುವರೆಗೂ ಆ ಹುಡುಗಿ ಬಗ್ಗೆ ಏನೂ ಗೊತ್ತಾಗಿಲ್ಲ, ಗಾಡಿನೂ ಸಿಕ್ಕಿಲ್ಲ. ಸಿಗೋದಿಕ್ಕೆ ಅದನ್ನ ಎಕ್ಸಿಬಿಷನ್ ಇಡೋ ವಸ್ತುನೇನ್ರಿ? ಸರ್, ಯಾರೋ ರೌಡಿಗಳು ಅವಳನ್ನ ಕಿಡ್ನಾಪ್ ಮಾಡಿರ್ಬೇಕು ಸರ್. ಮೊನ್ನೆ ದಿನ ಅವಳು ಯಾರಿಗೋ ಅಂಗಡಿ ಹತ್ರ ಕೆನ್ನೆ ಕೊಡದ್ಲಂತೆ ಸರ್. ಓಹೋ, ಇದಾ ವಿಷಯ? ಸರಿ ಸರಿ, ಅವ್ರ ಬಗ್ಗೆ ಇನ್ನ ಏನ್ ಇನ್ಫಾರ್ಮೇಶನ್ ಸಿಗುತ್ತಾ ತಿಳ್ಕೊಂಬನ್ನಿ. ಎಸ್ ಸರ್. ಯು ಮೇ ಗೋ. ಸರ್ ನಮಸ್ಕಾರ. ಕಳ್ಸಿದ್ರ ಸರ್? ಓಕೆ ಸರ್, ಹೇಳಿ ನಾನೇ ಬರ್ತಾ ಇದ್ದೀನಲ್ಲ ಸರ್. ಓಕೆ ಸರ್. ಸರ್ ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ ಸರ್. ಇನ್ಸ್ಪೆಕ್ಟರ್ ಸರ್, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ನನ್ನ ತಂಗಿನ ಕಿಡ್ನಾಪ್ ಮಾಡಿದವರು ನನ್ನ ತಾಯಿನ ಕೊಲೆ ಮಾಡಿದವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ವ್ಯಾಪಾರ ಮಾಡೋ ಕಡೆ ಮಾನ ಮರ್ಯಾದೆಯಿಂದ ಇರ್ಬೇಕು. ಗಾಂಚಲಿ ಮಾಡಿದ್ರೆ ಹೀಗೆ ಆಗೋದು. ಇನ್ಸ್ಪೆಕ್ಟರ್, ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ ಗೊತ್ತಾ? ನಿನ್ನ ಗ್ರೇಟ್ ತಾಯಿ ಹಾಗೂ ತಂಗಿ ಬಗ್ಗೆ. ನನ್ನ ತಾಯಿ ತಂಗಿ ಏನ್ ತಪ್ಪು ಮಾಡಿದ್ರು? ಮೊನ್ನೆ ದಿನ ಕಿರಿಕ್ ಮಾಡ್ಕೊಂಡು ಯಾರ್ದೋ ಕೆನ್ನೆಗೆ ಹೊಡೆದಿದ್ದಾಳೆ. ಆ ಗ್ಯಾಂಗ್ನವರೇ ಈಗ ಮಾಡಿರೋದು.
ನಿಮ್ ತಂಗಿ ಏನ್ ತಪ್ಪು ಮಾಡಿದಳೋ ಯಾರಿಗ್ ಗೊತ್ತು. ಸರ್ ನಿಮ್ ಕೈ ಹುಡ್ಕಾದ್ರೆ ಹುಡುಕಿ, ಇಲ್ಲ ನಾನೇ ಹುಡ್ಕೊಂತೀನಿ. ನನ್ ತಂಗಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಓಹೋ ನೀವೇ ಹುಡ್ಕೊಂತೀರೋ? ವೆರಿ ಗುಡ್, ಹುಡ್ಕೊಳ್ಳಿ. ಸಿಕ್ರೆ ಇನ್ಫಾರ್ಮೇಶನ್ ನಮಗೂ ತಿಳಿಸಿ, ನೀವಿನ್ನ ಹೊಡ್ಬೋದು. ರೇ ಮಿಸ್ಟರ್, ನಿಮ್ಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ. ರೋಹಿತ್ ಅವ್ರು ಕಳ್ಸ್ಕೊಟ್ರು. ತಗೊಳ್ಳಿ ಸರ್. ಕೂತ್ಕೊಳ್ಳಿ ಸರ್, ಕಾಫಿ ತರಿಸ್ತೀನಿ. ಪರವಾಗಿಲ್ಲ ಸರ್, ಬೇಡ ಥ್ಯಾಂಕ್ಸ್. ನಾನು ಇನ್ನು ಬರ್ತೀನಿ ಸರ್. ಸರಿ ಸರ್. ಸರ್ ರೋಹಿತ್ ಅವ್ರಿಗೆ ನಾನು ಕೇಳಿದೆ ಅಂತ ಹೇಳಿ. ಹೇಳ್ತೀನಿ ಸರ್, ಹೇಳ್ತೀನಿ. ಏನೇ ಸಮಾಚಾರ? ಯಾರಾದ್ರೂ ಬಂದಿದ್ರಾ? ವಿಷಯ ಏನಾದ್ರು ಗೊತ್ತಾಯ್ತಾ? ಬಂದಿದ್ರು ಸ್ವಾಮಿ. ನಿಮ್ ಹುಡುಗಿ ಬೇಕು ಅಂತ ಹೇಳಿದ್ರೆ ಪೇಮೆಂಟ್ ಕೊಡಿ ಅಂತ ಹೇಳಿದ್ರು, ಹಂಗೆ ಹೊಂಟೋದ್ರು ಸ್ವಾಮಿ. ಹೌದಾ? ಹಾ. ಎಷ್ಟೊತ್ತಿಗೆ? ಸಾಯಂಕಾಲ 6 ಗಂಟೆಗೆ ಕೆಂಗೇರಿ ಮೋಡಿ ಹತ್ರ ನಿಮ್ ಸಾಹೇಬ್ರನ್ ಕರ್ಕೊಂಡ್ ಬಂದ್ಬಿಡೋಕ್ ಸ್ವಾಮಿ ನೀವು. ಆಯ್ತು, ಓಕೆ. ಹೋಗ್ ಬನ್ನಿ ಸ್ವಾಮಿ. ಓಯ್ ಓಯ್ ಹೇ, ಇದೇನ್ ಬಾಳ್ತೀರಾ? ಯಾರಿಗೋ ಬೈತಾ ಇದೀಯಾ? ಇನ್ಯಾರು ಗುರು? ಅವ್ರೇ ಗುರು. ರಾಧಾ ವಿಷಯ ಏನು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ಗುರು? ಅವತ್ ಗಲಾಟೆ ಆದಾಗ ಆ ಹುಡುಗನ್ ನೋಡಿದವ್ರು ಯಾರು ಸಿಗ್ತಾ ಇಲ್ಲ ಮಗ. ಸಿಕ್ಬಿಟ್ರೆ ಏನಾದ್ರೂ ಮಾಡ್ಬೋದು. ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರ್, ನನ್ನ ಹೆಸರು ಹರಿ ಅಂತ. ನಿಮ್ ತಂಗಿನ ಕಿಡ್ನಾಪ್ ಮಾಡಿದವರು ನನ್ನ ಸ್ನೇಹಿತರು ಸರ್. ಹೇಳೋರು ಯಾರು? ನನ್ನ ತಂಗಿನ ಎಲ್ಲಿ ಬಚ್ಚಿದ್ದಾರೆ ಅಂತ, ಇಲ್ಲ ಅಂದ್ರೆ ಸಾಯ್ತಾಕ್ಬಿಡ್ತೀನಿ. ಸರ್, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳಿ. ನಾನು ಅಜಾನಿಗೆ ಈ ವಿಷಯ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ಮೇಲೆ ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸಾರಿ. ಈಗ ಹೇಳು, ಅವ್ರು ಯಾರು? ನನ್ನ ತಂಗಿನ ಎಲ್ಲಿಟ್ಟಿದ್ದಾರೆ? ಸರ್, ನನ್ನ ಸ್ನೇಹಿತ ರೋಹಿತ್ ಅಂತಿದ್ದಾನೆ. ಅವರಪ್ಪ ದೊಡ್ಡ ಲ್ಯಾಂಡ್ ಡೆವಲಪರ್. ಅವ್ರ ಹತ್ರ ಹಣನೂ ಇದೆ, ದಿಮಾಗೂ ಇದೆ. ನಿಮ್ ತಂಗಿನ ಕಿಡ್ನಾಪ್ ಮಾಡೋ ಹಿಂದಿನ ದಿವಸ ನಾವೆಲ್ಲ ದೇವಸ್ಥಾನಕ್ಕೆ ಕಾರ್ ಪೂಜೆ ಮಾಡ್ಸಕ್ ಬಂದಿದ್ವಿ. ಆಗ ಆ ಘಟನೆಯಿಂದ ನಿಮ್ ತಂಗಿ ಮೇಲೆ ರಿವೆಂಜ್ ತಗೋಬೇಕು ಅಂತ ಅವಳ ಮೇಲೆ ಹೇಳೋ ಅವಳ ಮೇಲೆ ಅತ್ಯಾಚಾರ ಮಾಡ್ಬಿಟ್ರು. ಸರ್, ನಿಮ್ ತಂಗಿನ ಅವತ್ ಕರ್ಕೊಂಡೋಗಿ ದೂರ ಬಿಟ್ಬಿಟ್ವಿ ಸರ್. ಅವತ್ತ ಆ ರೋಹಿತ್ ಮೇಲೆ ಬೇಜಾರಾಗಿ ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಸರ್. ಸರಿ, ಆ ಹುಡುಗರು ಎಲ್ಲಿ ಅಂತ ಹೇಳು. ನಡೀರಿ ಸರ್, ಹೋಗೋಣ. ಕ್ಲಬ್ ಹೋದ್ರೆ ಸಿಗ್ತಾರೆ, ಬನ್ನಿ ಸರ್. Hey, come on guys. ಸರ್, ಅವ್ರನ್ನ ಹಿಡಿದ್ರೆ ನಿಮ್ ತಂಗಿ ವಿಷಯ ಗೊತ್ತಾಗುತ್ತೆ ಸರ್. There was something different about this girl. ಸರ್, ನಾಳೆ ಮತ್ತೆ ನಿಮ್ಗೆ ಸಿಗ್ತೀನಿ ಸರ್. Her hair, her face, her lines, divinity in motion. As she stalked the room, I could feel the aura of her presence. Every head turned, feeling passionate. ಎಲ್ಲ ನನ್ನ ತಂಗಿ. ನನ್ನ ತಂಗಿನ ಎಲ್ಲೋ ಬಚ್ಚಿಟ್ಟಿದ್ಯಾ? ನಿನ್ ತಂಗಿ ಎಲ್ಲಿ ಅಂತ ಕೇಳಿದ್ರೆ ನನಗೇನೋ ಗೊತ್ತು. ಹಲೋ, ಪೊಲೀಸ್ ಸ್ಟೇಷನ್ ಸರ್. ಗುಲ್ಮರ್ಗ್ ಕ್ಲಬ್ ಇಂದ ಮಾತಾಡ್ತಿರೋದು. ಇಲ್ಲಿ ಗಲಾಟೆ ನಡೀತಿರೋದು, ದಯವಿಟ್ಟು ಬೇಗ ಬನ್ನಿ ಸರ್.
ನನ್ ತಂಗಿ ಕುಡ್ದಿಲ್ ಗಲಾಟೆ ಮಾಡ್ತಾ ಇದ್ದೀರಾ? ಸರ್ ಇವನು ಇವ್ನ ಫ್ರೆಂಡ್ಸ್ ಸೇರ್ಕೊಂಡು ತಂಗಿನ ಏನೇ ಹೇಳ್ಬೇಕಾದ್ರೂ ಬಂದು ನೀ ಸ್ಟೇಷನ್ ಅಲ್ಲಿ ಹೇಳು. ಕಾನ್ಸ್ಟೇಬಲ್ ಹೇಳ್ಕೊಡ್ರಿ ಇವ್ನ. ನೋಡಿ. ಅಂತಾರಾಜ್ಯ ನದಿ ವಿವಾದಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಕೇಂದ್ರ ಮುಂದಾಗಬೇಕು. ಗುರು ಏನೋ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ? ಏನೋ ವಿಷಯ? ಕ್ಲಬ್ಬಲ್ಲಿ ಹೊಡೆದಾಟ ಆಯ್ತು. ಓಯ್ ಯಾವನೋ ಅವನು ನಮ್ಮ ಮಠದಲ್ಲಿ ಬಂದು ಹೊಡೆದಾಟ ಮಾಡೋನು? ಗುರು ಆ ಹೂನಂಗಡಿ ರಾಜಮ್ಮನ್ ಮಗ ಅರ್ಜುನ್ ಅಂತೆ. ಅವನ್ ಬಂದು ನಮ್ಮವ್ರನ್ನೆಲ್ಲ ಹೊಡೆದು ವಿನಯನ ಹೊಡೆದು ನನ್ ತಂಗಿ ಎಲ್ಲಿ ಅಂತ ಕೇಳ್ತಾ ಇದ್ದ. ಇಬ್ಬರನ್ನು ಪೊಲೀಸ್ನವರು ಎಳ್ಕೊಂಡೋದ್ರು. ಹೌದಾ? ಹೌದು ಗುರು. ನೀನ್ ಯಾವ್ದಕ್ಕೂ ಇನ್ಸ್ಪೆಕ್ಟರ್ ಅಶೋಕ್ಗೆ ಫೋನ್ ಮಾಡಿದ್ರೆ ಒಳ್ಳೇದು. Damn it. ಏನ್ರಿ ರೋಹತ್, ಇಷ್ಟೊತ್ತನ ಫೋನ್ ಮಾಡಿದಿರಿ? ಎನಿ ಪ್ರಾಬ್ಲಮ್? ನಮ್ಮ ಹುಡುಗ ವಿನಯ್ನ ಸ್ಟೇಷನ್ ಕರ್ಕೊಂಡ್ ಬಂದಿದಾರಂತೆ. ಅವನ್ ಯಾವನೋ ಅರ್ಜುನ್ ಅಂತೆ. ಆ ಅವ್ವ ಮಾಡ್ತಿದ್ದಲ್ಲ ಅವ್ರ ಮಗ ಅಂತೆ. ಅವನು ಬಂದು ನಮ್ ಕಡೆಯವ್ರನ್ನೆಲ್ಲ ಒದ್ದು ನನ್ ತಂಗಿ ಎಲ್ಲಿ ಅಂತ ಕೇಳ್ತಿದ್ನಂತೆ. ಅವನೇನಾದ್ರೂ ಬಂದ್ರೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ನಾನು ವಿಚಾರಿಸ್ತೇನೆ ಬಿಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಗುರು ಇನ್ನೊಂದು ವಿಷಯ ನಿನ್ಗೆ ಹೇಳೋದನ್ನ ಮರ್ತ್ಬಿಟ್ಟೆ. ಏನೋ ಅದು? ನಮ್ಮ ಹರಿ ಆ ಅರ್ಜುನ್ ಜೊತೆ ಬಂದಿದ್ದ. ಅವನೇ ನಮ್ಮ ಅಡ್ಡ ತೋರಿಸಿರೋದು. ಓಕೆ ಸರ್, ಥ್ಯಾಂಕ್ ಯು. ಏನ್ರಿ ಕಂಪ್ಲೇಂಟ್ ಒಂದು? ಸರ್ ಗುಲ್ಮೋರ್ ಕ್ಲಬ್ ನಿಂದ ಫೋನ್ ಬಂತು, ಇವ್ರು ಕುಡ್ದು ಗಲಾಟೆ ಮಾಡ್ತಾವ್ರೆ ಅಂತ ಹೇಳಿ. ಅದಕ್ಕೆ ನಾನು ಹೋಗಿ ಹೇಳ್ಕೊಂಡ್ ಬಂದೆ ಸರ್. ಏನಾಗಿಲ್ಲ ಗಲಾಟೆ? ಅವತ್ ನೋಡಿದ್ರೆ ಸ್ಟೇಷನ್ಗೆ ಬಂದು ನನ್ನೇ ಗುರಾಯಿಸಿ ಮಾತಾಡ್ಬಿಟ್ಟು ಹೋದೆ. ಅವತ್ತೇ ನಿನ್ನ ಅವತ್ತು ಒಳಗೆ ಹಾಕ್ಬೇಕಿತ್ತು, ಬಿಟ್ಟು ತಪ್ಪು ಮಾಡಿದೆ. ನನ್ನ ಒಳಗ ಹಾಕಕ್ ನಾ ಕ್ರಿಮಿನಲ್ ಅಂತ ತಪ್ಪು ಮಾಡಿಲ್ಲ. ಇವನ್ನ ವಿಚಾರಿಸಿ ನನ್ನ ತಂಗಿ ಬಗ್ಗೆ ಗೊತ್ತಾಗುತ್ತೆ ಸರ್. ನೀನ್ಯಾರು? ನಿಮ್ ತಂಗಿ ಲವರ? ಸರ್ ನನ್ನ ತಂಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರೋದಿಲ್ಲ ಸರ್. ಏನೋ ಹೊಡಿತೀನ? ಹೊಡಿಯೋ, ಹೊಡಿಯೋ. ಸರ್ ನಾನು ಒಳಗೆ ಬಂದಿಲ್ಲ ಸರ್. ಇವನ್ನ ಎನ್ಕ್ವೈರಿ ಮಾಡಿದ್ರೆ ಇವನು ಇವನ್ ಫ್ರೆಂಡ್ಸ್ ನನ್ನ ತಂಗಿ ಜೊತೆ ಹೇಗೆ ನಡ್ಕೊಂಡ್ರು ಅಂತ ಗೊತ್ತಾಗುತ್ತೆ ಸರ್. ದಯವಿಟ್ಟು ಎನ್ಕ್ವೈರಿ ಮಾಡಿ ಸರ್. ಓ ಐಸಿ, ಎನ್ಕ್ವೈರಿ ಮಾಡೋದನ್ನ ನಿನ್ನಿಂದ ನಾನು ಕಲಿಬೇಕಾ? ನೀನ್ ಹೆಂಗ್ ಆರ್ಡರ್ ಮಾಡ್ತಾ ಇದ್ಯಾ? ಸರ್ ನಾನು ಆರ್ಡರ್ ಮಾಡ್ತಿಲ್ಲ ಸರ್. ನೀವು ಪಬ್ಲಿಕ್ ಸರ್ವೆಂಟ್, ನಾನು ಈ ದೇಶದ ಪ್ರಜೆ, ಆಗ ನಿಮ್ನ ಕೇಳ್ತಾ ಇದ್ದೀನಿ. ಸರ್ ನಾನ್ ಮೇಲ್ ಕೈ ಮಾಡಕ್ ಬಂದ ಅಂತ ಹೇಳಿ ಹೊಡಿಯೋ ಹಕ್ಕು ನನಗಿದೆ. ಓವರ್ ಆಕ್ಟ್ ಮಾಡಬೇಡ. ಈಗ ಜಾಗ ಖಾಲಿ ಮಾಡು. ಬೆಳಿಗ್ಗೆ ಬಂದು ಇವನ್ ಮೇಲೆ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ತಾನೆ ಸರ್, ಈಗಲೇ ಬರ್ಕೊಡ್ತೀನಿ ಸರ್. ನೀನ್ ಕೊಡ್ತೀನಂದ್ರು ಕಂಪ್ಲೇಂಟ್ ತಗೊಳ್ಳೋ ಮೂಡಲ್ ನಾನಿಲ್ಲ. ಅದೇನಾದ್ರು ಬೆಳಗ್ಗೆ ನೋಡೋಣ. ಸರ್ ಪ್ಲೀಸ್ ಕಂಪ್ಲೇಂಟ್ ತಗೊಳ್ಳಿ ಸರ್. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಡೆಯೋ ಕಥೆನೇ ಬೇರೆ. ವಾಗ ಸರ್, ನೀವು ಒಳಗೆ ಕೂತ್ಕೊಳ್ಳಿ ಸರ್. ಬನ್ನಿ ಸರ್. ಇವನ್ ಕತೆ ಮುಗೀತು. ನಡೀರೋ ಹೋಗೋಣ. ಬಂದ್ರೋ. ಸರ್, ಅರ್ಜುನ್ ಸರ್, ನಾನ್ ಸರ್ ಹರಿ ಮಾತಾಡ್ತಿರೋದು. ಪ್ಲೀಸ್ ಸರ್, ನನ್ ಕಾಪಾಡಿ ಸರ್. ಆ ರೋಹಿತ್ ಕಡೆಯವರು ನನಗೆ ಹೊಡ್ಬಿಟ್ಟು ಹೊಟ್ಟೋದ್ರು ಸರ್. ಪ್ಲೀಸ್ ಸರ್, ನನ್ನನ್ನು ಕಾಪಾಡಿ ಸರ್. ಸರ್,
ಇನ್ಸ್ಪೆಕ್ಟರ್ ಅಶೋಕ್, ಏನ್ ಇನ್ಸ್ಪೆಕ್ಟ್ರೆ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನಿಮ್ ಹುಡ್ಗ ವಿನಯ್ನ ಸ್ಟೇಷನ್ ಇಂದ ಬಿಟ್ಬಿಡ್ತಾ ಇದ್ದೀನಿ. ನೀವು ಆದಷ್ಟು ಬೇಗ ಬಂದು ಅವನ್ನ ಕರ್ಕೊಂಡು ಹೋಗ್ಬಿಡಿ. ಯಾಕೆ ಇನ್ಸ್ಪೆಕ್ಟ್ರೆ ಅರ್ಜೆಂಟು? ಏನಾದ್ರೂ ತೊಂದ್ರೆನಾ? ನಾನು ಅರ್ಜುನ್ ಹತ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ. ಬೆಳಿಗ್ಗೆ ಬಾ ಅಂತ ಹೇಳಿದ್ದೀನಿ. ಅವನೇನಾದ್ರೂ ಬರೋ ಟೈಮಲ್ಲಿ ನಮ್ ಸಾಹೇಬ್ರು ರೌಂಡ್ಸ್ ಅಂತ ಬಂದ್ರೆ ಬಹಳ ತೊಂದರೆ ಆಗತ್ತೆ. ಈಗ್ಲೇ ಬರ್ತೀನಿ ಇನ್ಸ್ಪೆಕ್ಟ್ರೆ. ಆಮೇಲೆ ಇನ್ನೊಂದು ವಿಷಯ. ಏನದು? ನಮ್ ಗ್ಯಾಂಗ್ ನಲ್ಲಿ ಇದ್ನಲ್ಲ ಹುಡುಗ ಹರಿ ಅಂತ, ಅವನೇ ಅರ್ಜುನ್ ಹತ್ರ ನಮ್ ಬಗ್ಗೆ ಮ್ಯಾಟರ್ನ ಲೀಕ್ ಮಾಡಿರೋದು. ಅವನನ್ನ ಎಳ್ಕೊಂಬನ್ನಿ, ಒದ್ದು ಒಳಗೆ ಹಾಕ್ತೀನಿ. ಬೇಡ ಇನ್ಸ್ಪೆಕ್ಟರ್, ನಾನಾಗ್ಲೇ ಅವನ್ಗೆ ಬಿಸಿ ಮುಟ್ಸಾಯ್ತು. ವೆರಿ ಗುಡ್. ಬೇಗ ಬಂದು ಅವನ್ನ ಕರ್ಕೊಂಡು ಹೋಗ್ಬಿಡಿ. ನಾನ್ ಸ್ಟೇಷನ್ಗೆ ಬರ್ತೀನಿ. ಹಾ, ನಾನು ಈಗ್ಲೇ ಬರ್ತೀನಿ ಇನ್ಸ್ಪೆಕ್ಟರ್. ವಿನಯ್, ಓಪನ್ ಮಾಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಹಾಯ್ ಮಗ, ಎಲ್ರ ಗೊಂಡ? ಹರಿ 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 ನಾನು ರೌಂಡ್ಸ್ ಹೋಗಿ ಬರ್ತೀನಿ. ಯಾರಾದ್ರೂ ಫೋನ್ ಮಾಡಿದ್ರೆ ಇನ್ಫಾರ್ಮ್ ಮಾಡಿ. ನೀನಾ? ಮತ್ತೆ ಯಾಕೋ ಇಲ್ಲಿಗೆ ಬಂದೆ? ಯಾರಿದು? ಇವನ್ ಜಾಗ ತೋರಿಸಿದಾನೆ ಅಂತ ರೋಹಿತ್ ಗ್ಯಾಂಗ್ ಅವ್ರು ಕೊಲೆ ಮಾಡ್ಬಿಟ್ಟಿದ್ದಾರೆ ಸರ್. ಏನ? ರೋಹಿತ್ ಗ್ಯಾಂಗ? ಯಾರಾಯ ಅದು ಹೊಸ ಹೆಸರು? ನಮ್ಮ ರೌಡಿ ಲೀಸ್ಟ್ ಅಲ್ಲಿ ಆ ಹೆಸರು ಕೇಳೇ ಇಲ್ಲ. ಅವ್ರು ಕೊಡೋ ಹಣದಿಂದ ನಿಮ್ ಲಿಸ್ಟ್ ಅಲ್ಲಿ ಅವ್ರ ಹೆಸರಿಲ್ದಂಗೆ ಮಾಡ್ಬಿಡ್ತೀರಾ? ಅವ್ರು ಕೊಟ್ಟಿದ್ದಾರೆ ಹಣ, ಇಲ್ಲಿ ಬಿದ್ದಿದ್ದೆ ಹೆಣ. ಅದ್ ಸರಿ, ಇವನನ್ನ ಮರ್ಡರ್ ಮಾಡಿ ಇಲ್ಲಾಕ್ಟನ್ ಹಾಕಿದ್ಯಾ? ಏನಂದ್ರೆ? ಇವನನ್ನ ಮರ್ಡರ್ ಮಾಡಿ ಇಲ್ಲಾಕ್ಟನ್ ಹಾಕಿದ್ಯಾ ಅಂದೆ. ಈ ಮರ್ಡರ್ ನಾನ್ ಮಾಡಿಲ್ಲ, ಆ ರೋಹಿತ್ ಗ್ಯಾಂಗ್ ಅವ್ರು ಮಾಡಿರೋದು. ಸಾಕ್ಷಿ? ಒಳಗಿದಲ್ಲ ವಿನಯ್, ಅವನ್ನ ಕೇಳಿ ಎಲ್ಲ ಗೊತ್ತಾಗತ್ತೆ. ಒಳಗೆ? ಒಳಗೆ ಯಾರು ಇಲ್ಲ. ಅವನ್ನ ಆಗ್ಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾಯ್ತು. ಅಂಡರ್ ಟ್ರಯಲ್ ಅಂತ ಜೈಲ್ ಕಳಿಸ್ತಾರೆ. ಸರ್ ನೀವು ಮೋಸ ಮಾಡ್ತಿದ್ದೀರಾ. ನನ್ನ ಬೆಳಗ್ಗೆ ಬಾ ಅಂತ ಹೇಳ್ಬಿಟ್ಟು ಈ ಕೋರ್ಟ್ ಕಳ್ಸಿದೀನಿ ಅಂತಿದ್ರಲ್ಲ, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಯಾರು? ಕಂಪ್ಲೇಂಟಾ? ಕಂಪ್ಲೇಂಟ್ ಕೊಡಕ್ಕೆ ನೀನ್ ಯಾರು? ನಾನೇ ಸೃಷ್ಟಿ ಮಾಡ್ದೆ, ಕಳಿಸ್ದೆ. ಸರಿ, ಅವನ ವಿರುದ್ಧ ಸಾಕ್ಷಿ ಹೇಳೋರು ಯಾರು? ಅದ್ ಸರಿ, ಈಗ ಇವನ್ನ ಹೊಡೆದು ಎತ್ತಾಕೊಂಡು ಬಂದಿದ್ಯಾ ಅಂತ ನಿನ್ನೆ ಒಳಗೆ ಹಾಕಿದ್ರೆ? ಕಾನೂನು ನನ್ ಕೈಯಲ್ಲಿದೆ, ನಿನ್ ಕೈಗೆ ತಗೊಳಕ್ಕೆ ಪ್ರಯತ್ನ ಪಡಬೇಡ. ಕೋಳ ಹಾಕಿಸ್ಕೊಂಡು ಒಳ ಕುತ್ಕೋಬೇಕಾಗತ್ತೆ. ಇವನ್ನ ಕೊಂದವ್ರು ಯಾರು ಅಂತ ತಿಳ್ಕೊಂಡು ಹೇಳ್ ಕಳಿಸ್ತೀನಿ. ನೀನಿನ್ನ ಹೋಗ್ಬೋದು. ಏನ್ ಗುರಾಯಿಸ್ತಾ ಇದ್ಯಾ? ಜಾಸ್ತಿ ಫೋರ್ಸ್ ಕೊಬೇಡ, ರೈಟ್ ಹೇಳು. ಇಷ್ಟರಲ್ಲೇ ನೀನ್ ನನ್ನ ಕೈಗೆ ಸಿಕ್ಕಾಗೋತ್ಯಾ? ಬರ್ತೀನಿ. ರೇ, ಯಾವ್ದೋ ಅನಾಥ ಶವ ಅಂತ ಸುಟಾಕಿ. ಆಯ್ತು ಸರ್. ಕಟ್ ಮಾಡೋ. ಒಕ್ಕು ಮೆಕ್ಕ ಮಗ. ಅಂದರ್ 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 ಕಣ. ಗುರು, ನೀನೇನಾದ್ರೂ ಇನ್ಸ್ಪೆಕ್ಟರ್ ಅಶೋಕ್ ಫೋನ್ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ಗುರು ನನ್ ಕತೆ ಇವತ್ತು. ನಾನ್ ನಮ್ಮ ಹುಡುಗರನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಕಣೋ. ಈ ರೋಹಿತ್ತು ನಿಯತ್ಗೆ ತಲೆ ಬಾಗೋನ್ ಕಣೋ. ಆ ಕಂತ್ರಿ ಹರಿ ಹಾಲ್ ಕಟಾಯಿಸ್ಬಿಟ್ಟ, ಅದಕ್ಕೆ ವಿಚಾರಿಸ್ಕೊಂಡಿದ್ದು ಕಣೋ. ಒಡ್ದೆ ಮಗ,
ಹೊಡೆದ್ ಏಟ್ಗೆ ವಿಲಿ ವಿಲಿ ಅಂತ ಒದ್ದಾಡ್ಬಿಟ್ಟ. ಅದ್ ಸರಿ, ಹರಿ ಯಾಕೆ ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ಬಿಟ್ಟ? ಯಾಕೆ ಅಂದ್ರೆ ಆ ದಡ್ಡನ್ಗೆ ನನ್ನ ಎಂಜಲು ತಿಂದು ಕೊಬ್ಬು ಜಾಸ್ತಿ ಆಗಿತ್ತು, ಅದಕ್ಕೆ. ಕಟ್ ಮಾಡೋ, ಹಾಕ. ಏನೋ ಹುಕ್ಕುಮು? ಸಾಕು ಗುರು. ಗುರು, ಆ? ಇನ್ಸ್ಪೆಕ್ಟರ್ ಅಶೋಕ್ ಬಂದಿದ್ದಾರೆ, ಹೊರಗಡೆ ಕಾಯ್ತಾ ಇದ್ದಾರೆ. ಹೌದಾ, ಸರಿ. ನಮಸ್ತೆ ಇನ್ಸ್ಪೆಕ್ಟರ್. ನಮಸ್ತೆ. ಕುತ್ಕೊಳ್ಳಿ. ಏನ್ ವಿಷಯ? ರೋಹಿತ್, ನಿಮ್ ಫ್ರೆಂಡ್ ಹರಿ ಸತ್ ಹೋದ. ಅವನ್ ಹೆಣನ ಅರ್ಜುನ್ ಸ್ಟೇಷನ್ ತಗೊಂಬಂದಿದ್ದ. ಏನು? ನೀವು ಯಾವ್ದಕ್ಕೂ ಹುಷಾರಾಗಿರಿ, ಸ್ವಲ್ಪ ದಿನ ಯಾರ ಕಣ್ಣು ಕಾಣಿಸ್ಕೋಬೇಡಿ. ಆ ಅರ್ಜುನ್ಗೆ ವಿಷಯ ಹೇಗೆ ಗೊತ್ತಾಯ್ತು ಇನ್ಸ್ಪೆಕ್ಟರ್? ನನಗನ್ಸತ್ತೆ ಆ ಹರಿ ಸಾಯಕ್ ಮುಂಚೆ ಏನಾದ್ರೂ ಫೋನ್ ಮಾಡಿದ್ನ ಅಂತ. ಛೇ, ಎಂತ ಕೆಲಸ ಆಗೋಯ್ತು. ಅವನ್ ಒಡೆಯೋ ಬದಲು ಅಲ್ಲೇ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ ಹೊಡೆತಕ್ಕೆ ಅವನ್ ಸತ್ತಿರೋದು. ರೀ ವಿನಯ್ ಸರ್, ನೀವು ಅಷ್ಟೇ ಸ್ವಲ್ಪ ದಿವಸ ಯಾರ ಕಣ್ಣು ಕಾಣಿಸ್ಕೋಬೇಡಿ. ಈಗಿನ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಸೇರಿ ಒಟ್ಟಿಗೆ ಎಲ್ಲಾದ್ರೂ ಹೋಗೋದು ಒಳ್ಳೇದು. ಓಕೆ ಇನ್ಸ್ಪೆಕ್ಟರ್, ನಮ್ ಡ್ಯಾಡಿ ಹತ್ರ ಮಾತಾಡಿ ನಿಮ್ಗೆ ಹಣದ ವ್ಯವಸ್ಥೆ ಮಾಡಿಸ್ತೀನಿ. ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಹಣ ಇದ್ರೆ ಬ್ಯಾಂಕಲ್ಲಿ ಹಣ ಇದ್ದಂಗೆ. ನಾನಿನ್ ಬರ್ತೀನಿ. ಓಕೆ ಸರ್, ನೀವ್ ಹೇಳ್ದಾಗೆ ಒಂದ್ 10 ದಿವಸ ಎಲ್ಲಾದ್ರೂ ಟ್ರಿಪ್ ಹೋಗಿ ಬರ್ತೀವಿ. ನೀವಿನ್ ನೋಡಿ. ವಿನಯ್, ನೀನ್ ಹೋಗಿ ಲಗೇಜ್ ತಗೊಂಬಾ. ಹಾಗೆ ವಿಂಗರ್ ಗಾಡಿ ತಗೊಂಡು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಬೇಗ ಬಾ. ಒಂದ್ 10 ದಿವಸ ಎಲ್ಲಾದ್ರೂ ಜಾಲಿಯಾಗಿ ನಾರ್ತ್ ಇಂಡಿಯಾ ಟ್ರಿಪ್ ಹೊಡೆಯೋಣ. ಅಷ್ಟೊಂದು ವಿಷಯ ತಣ್ಣಗಾಗಿರುತ್ತೆ. ನಡಿ. ಹಲೋ ಡ್ಯಾಡಿ, ನಾನು ರೋಹಿತ್ ಮಾತಾಡೋದು. ನಮ್ ಫ್ರೆಂಡ್ಸ್ ಜೊತೆ ಒಂದ್ 10 ದಿವಸ ಜಾಲಿಯಾಗಿ ನಾರ್ತ್ ಇಂಡಿಯಾ ಟ್ರಿಪ್ ಹೊಡ್ಕೊಂಡ್ ಬರ್ತೀವಿ ಡ್ಯಾಡಿ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಏನ್ರ ಎಲ್ಲ ಹೋಗಿ ನಿಮ್ ಲಗೇಜ್ ರೆಡಿ ಮಾಡ್ಕೊಂಬನ್ರು. ಯಾವಾಗ್ಲೂ ನನ್ನ ಗಂಡನ ಹತ್ರ ಬಂದು 100 ರೂಪಾಯಿ ಚೇಂಜ್ ಕೊಡ್ತೀರಾ, 500 ರೂಪಾಯಿ ಚೇಂಜ್ ಕೊಡ್ತೀರಾ ಅಂತ ಕೇಳಿ ಇವತ್ತು ನಿನ್ ಚಿಲ್ಡ್ರೆ ಬುದ್ಧಿನೇ ತೋರ್ಸ್ಬಿಟ್ಟಿಯೇ ಚಿಲ್ಡ್ರೆ. ನನ್ ಗಂಡ ಬಿಟ್ರೆ ಬೇರೆ ಯಾರು ಸಿಗಲ್ವಾ ನಿಂಗೆ? ನಾನೇನ್ ಮಾಡ್ಲಿ? ನಾನು ಗೊತ್ತಿಲ್ದಿರೋ ಹಾಗೆ ನನ್ ಮನ್ಸು ವಾಲ್ಬಿಟ್ಟಿದೆ. ಅಯ್ಯೋ, ಈ ಮನ್ಮತ್ತನ್ ನೋಡಿ ನೀನು ಮನ್ಸು ಹಂಗೆ ವಾಲ್ಕೊಂಡ್ಬಿಟ್ಟ. ಒಬ್ಬೊಬ್ರು ಜಾತಕನೇ ಹಂಗೆ ಕಣೆ. ಹುಡುಗಿರು ನಾನು ನೋಡ್ತಿದ್ದಾಗೆ ಬಿದೋಗ್ತಾರೆ. ಏನ್ ಮಾಡ್ತೀಯ? ನನ್ನ ನಕ್ಷತ್ರನೇ ಅದು. ಏನ್ ನಡೆ ಬರ ಎಲ್ಲ ನನ್ ಕರ್ಮ. ಹೋಗಿ ಹೋಗಿ ನಾನ್ ನಿನ್ನನ್ ಕಟ್ಕೊಂಡಲ್ಲ. ನಾನಿಲ್ಲಿ ಇರೋಕಿಲ್ಲ, ನಿನ್ ಜೊತೆ ಸಂಸಾರ ಮಾಡಕ್ಕಿಲ್ಲ. ನಮ್ಮ ಅಮ್ಮನ ಮನೆಗೆ ಹೊಂಟು. ಅಳ್ಬೇಡ ಇರೇ, ಯಾಕೆ ಬೇಜಾರ್ ಮಾಡ್ಕೊಂತೀಯ? ನಿನ್ಗೋಸ್ಕರ ಗೋವಿಂದಪ್ಪನ ಹೋಟ್ಲಿಂದ ಪ್ರೀತಿಯಿಂದ ಕರೆಕ್ಟ್ ಆಗಿ ಎಂಟಿಡ್ಲಿ ತಂದಿದ್ದೀನಿ. ಗೋವಿಂದಪ್ಪನ ಹೋಟ್ಲಿಂದನಾ? ಕರೆಕ್ಟ್ ಆಗಿ ತಂದಿದ್ದೀನಿ. ಅದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಸ್ಕೊಂಡ್ಬಂದಿದೆ, ಖಾರವಾಗಿ ಕಳ್ಳಿ ಕಳ್ಳಿ ಕಳ್ಳಿ. ಆಮೇಲೆ ಸಾಯಂಕಾಲ ಬಾದುಸನ್ ಕೊಡ್ತೀರಿ. ತತ್ತೀನಿ. ಹಾಗಾದ್ರೆ ಸರಿ ಬಾ, ಇಬ್ರು ಹಂಚ್ಕೊಂತೀನ. ಏನಪ್ಪ ಇಬ್ರು ರಾಜಿ ಆಗ್ಬಿಟ್ರ? 8 ಇಡ್ಲಿ ಹೋಗಿ 16 ಇಡ್ಲಿ ಆಗೋಯ್ತಲ್ಲಪ್ಪ. ಅಯ್ಯೋ, ಏನ್ ಬೇಕಾಗಿತ್ತು ಮೇಡಮ್? ಥ್ಯಾಂಕ್ ಯು. ಬಾಯ್ ಬಾಯ್. ಬರ್ಲಾ? ಮತ್ತೆ ಬರ್ತೀನಿ. ಬಾಯ್ ಹ್ಯಾಂಡ್ಸಮ್. ಇಬ್ರು ಹೆಂಡತಿಯನ್ನ ಕಳಿಸ್ಬಿಟ್ಟು 3ನೇದಕ್ಕೆ ಕಾಳಾಗ್ತಿದ್ಯಾ? ಅಪ್ಪ, ನಾನೇನ್ ಕಳಾಕಕ್ ಹೋಗಿಲ್ಲಪ್ಪ, ಅವರೇ ಬಂದ್ ಬೀಳ್ತಾವ್ರೆ. ಸರಿ, ಈಗ ರಾಧನ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಆ ರೋಹಿತ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಂಗೊಂದು ಫೋನ್ ಮಾಡ್ತೀವಿ ಗುರುವೆ. ಡೆಫಿನೆಟ್ ಆಗಿ ಗುರು, ಪ್ಲೀಸ್ ಮಾ. ಡೆಫಿನೆಟ್ ಆಗಿ ಬರ್ಲಾ? ಓಕೆ ಗುರು. ಓಕೆ ಮಾ, ಬಾಯ್. ಓಕೆ ಗುರು. ಸೆಂಟ್ರಲ್ ಬಂದು ಡಾಲ್ ಮಾಡ್ಬಿಡಲ್ಲಪ್ಪ. ಆಯ್.
ಆ ಪೊಲೀಸ್ನವನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಆಟಾಡ್ತಿದ್ದಲ್ಲ ಈ ದಿವಸ. ಈಗ ನೋಡ್ತೀನಿ ಅದ್ ಯಾವನ್ ಬಂದ್ ಬಿಡಿಸ್ಕೊಂತ ನಿನ್ನ. ವಿನಯ್ ಡೀಸೆಲ್ ಹಾಕ್ಕೊಂಡ್ ಬಂದ ತಕ್ಷಣ ಎಲ್ರು ಹೊರಟ್ಬಿಡೋಣ ಕಂಡ್ರು. ಓಕೆ ಗುರು. ವಿನಯ್ ಯಾಕೆ ಫೋನ್ ಮಾಡ್ದ? ವಿನಯ್ ಫೋನ್ ಮಾಡಿದ್ನಾ? ಹಲೋ ಹಲೋ, ನಾನ್ ಅರ್ಜುನ್. ನಿನ್ನ ಫ್ರೆಂಡು ನಿನಗೆ ಜೀವಂತವಾಗಿ ಸಿಗ್ಬೇಕು ಅಂದ್ರೆ ನೀನ್ ನನಗ್ ಸಿಗ್ಬೇಕು. ನನ್ ತಂಗಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗಬೇಕು. ಮತ್ತೆ ನನ್ ರೂಟ್ಗೆ ಅಡ್ಗಾಲ್ ಹಾಕಕ್ ಬಂದ್ಯಾ? ಏಯ್, ನಿನ್ ತಂಗಿ ಎಲ್ ನೆಗದ್ ಬಿದ್ದೋಗಳೋ ಯಾವನಿಗ್ ಗೊತ್ತು. ಮೊದ್ಲು ಅವನ್ನ ಬಿಟ್ ಕಳ್ಸು, ಇಲ್ಲ ಅಂದ್ರೆ ನೀನ್ ಮೇಲೋಗಿ ನಿನ್ ತಂಗಿನ ಎಲ್ಲಾ ಕಡೆ ಹುಡುಕ್ಬೇಕಾಗತ್ತೆ. ನಾನ್ ಮೇಲೆ ಹೋಗಕ್ಕಿಂತ ಮುಂಚೆ ನಿಮ್ನೆಲ್ಲಾ ಮೇಲ್ ಕಳ್ಸ್ಬಿಟ್ಟು ಆಮೇಲೆ ನಾನ್ ಮೇಲೆ ಹೋಗ್ತೀನಿ. ನಿನ್ ಫ್ರೆಂಡು ನಿನಗೆ ಜೀವಂತವಾಗಿ ಸಿಗ್ಬೇಕು ಅಂದ್ರೆ ನೀನ್ ನಂಗೆ ಸಿಗ್ಬೇಕು, ಇಲ್ಲ ಅಂದ್ರೆ ಏನೋ ಕೊಂದು ಬಿಡ್ತೀನಿ. ಕೊಲ್ಲು, ಅವನನ್ ಕೊಂದ್ರೆ ನನ್ಗೇನು ನಷ್ಟ ಇಲ್ಲ. ಏನಂದೆ? ಅವನನ್ ಕೊಂದ್ರೆ ನನಗೇನು ನಷ್ಟ ಇಲ್ಲ ಅಂದೆ. ಬಾಯ್. ನಿನ್ನ ಫ್ರೆಂಡು ಅರ್ಥ ಆಯ್ತಾ? ನಾನು ನಿನ್ಗೇನು ಮಾಡೋದಿಲ್ಲ. ಅವನೆಲ್ಲಿದ್ದಾನಂತ ಹೇಳ್ಬಿಡು, ನಿನ್ನ ಬಿಟ್ಬಿಡ್ತೀನಿ. ಬನ್ನಿ ಸರ್. ಕೂತ್ಕೊಳ್ಳಿ. ಬಾಂಬ್ ಹತ್ರ ಹೋಗು. ಅಂಬೆ, ನಾನ್ ಫೋನ್ ನಲ್ಲಿ ಅವನ್ನ ಬೇಕಾದ್ರೆ ಸಾಯಿಸು ಅಂತ ಹೇಳಿದೆ ಅಲ್ವಾ? ಹೌದು ಗುರು. ಬೇಗ ನಮ್ಮ ಹುಡುಗರ್ನ ರೆಡಿಯಾಗಿ ಬರೋ ಕೇಳೋ. ಯಾಕೆ? ಇನ್ ಸ್ವಲ್ಪ ಹೊತ್ನಲ್ಲಿ ಆ ಅರ್ಜುನ್ ವಿನಯ್ನ ಕರ್ಕೊಂಡು ಇಲ್ಲಿಗೆ ಬಂದೇ ಬರ್ತಾನೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಬೇಗ ಹೋಗೋ. ನಿಂತು, ಇಲ್ಲೇ ನಿಂತು. ಬನ್ನಿ ಸರ್. ಸರ್, ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ರೈಟ್ ಸೈಡ್ ನಲ್ಲಿ ಫಾರ್ಮ್ ಹೌಸ್. ನೀವೊಬ್ಬರೇ ಹೋಗಿ, ನಾನ್ ಬರೋದಿಲ್ಲ. ಸರಿ ಸರ್.
ಅರ್ಜುನ್ ಅಮ್ಮನ ಸಂಸ್ಕಾರ ಸಮಯದಲ್ಲಿ ನನಗೆ ಬರೋಕ್ಕಾಗಲಿಲ್ಲ. ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದೋಯ್ತು. ಐ ಆಮ್ ಸಾರಿ ಅರ್ಜುನ್. ಹೇ ಪರವಾಗಿಲ್ಲ ಅಣ್ಣ. ಎಲ್ಲೋ ಹುಟ್ಟಿದ ನಮ್ಮನ್ನ ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದ್ರು ನಮ್ಮಮ್ಮ. ಅವಳು ನಮ್ಮ ಕೈ ಹಿಡಿದೇ ಹೋಗಿದ್ರೆ ಇವತ್ ನಾನೆಲ್ಲೋ ನೀನೆಲ್ಲೋ. ನಾನು ಯಾರೋ ನೀನ್ ಯಾರು, ನಮ್ಮ ತಂದೆ ತಾಯಿ ಯಾರು, ಆದ್ರೂ ನಾವಿಬ್ರು ಅಣ್ಣ ತಮ್ಮಂದಿರಾಗಿದ್ದೀವಿ. ಇದಕ್ಕೆ ಕಾರಣ ಆ ಮಹಾತಾಯಿ. ಈಗ ನಾವಿಬ್ರು ಒಂದಾಗಿದ್ದೀವಿ. ಆ ತಪ್ಪಿಸ್ಕೊಂಡಿರೋ ಹುಡುಗರ ಜೊತೆಲಿ ನಮ್ ರಾಧನ ಹುಡುಕ್ಬೇಕು. ಆ ಇನ್ಸ್ಪೆಕ್ಟರ್ ಏನು ಸಹಾಯ ಮಾಡ್ಲಿಲ್ವಾ? ಇಷ್ಟೆಲ್ಲ ಆಗ್ತಿರೋದು ಆ ಇನ್ಸ್ಪೆಕ್ಟರ್ ಇಂದ. ಆ ಹುಡುಗರಿಗೆ ಅವ್ನ್ ಸಪೋರ್ಟ್ ಚೆನ್ನಾಗಿದೆ. ಆ ಹುಡುಗರು ಬೇಜಾನ್ ದುಡ್ಡು ಕೊಡ್ತಾ ಇದಾರೆ. ಅದು ಅಲ್ಲದೆ ನಮ್ಗೆ ಸಪೋರ್ಟ್ ಮಾಡಕ್ ಬಂದಲ್ಲ ಹರಿ, ಅವನು ಸತ್ತೋದ. ಈಗ ವಿನಯ್ ಕೂಡ ಗ್ಯಾಂಗಿಂದ ಹೊರಗಡೆ ಬಂದಿದ್ದಾನೆ. ಏನ್ ಮಾಡೋದಂತ ಗೊತ್ತಾಗ್ತಲ್ಲ. ಅರ್ಜುನ್, ನಾವೊಂದ್ ಪ್ಲಾನ್ ಮಾಡಿದ್ರೆ ಹೇಗೆ? ಏನು? ಈಗ ನಾವು ಆ ಹುಡುಗರಿಂದ ಬೀಳೋ ಬದಲು ಆ ಇನ್ಸ್ಪೆಕ್ಟರ್ ಹಿಂದೆ ಬಿದ್ರೆ ಆ ಹುಡುಗರ ಜಾಗ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಹೇಗಿದ್ರು ಆ ಹುಡುಗರನ್ನ ಅವ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾನೆ. ಕರೆಕ್ಟ್ ಅಣ್ಣ, ಹಾಗೆ ಮಾಡೋಣ. ಆದ್ರೆ ರಾಧನ್ ಹುಡುಕದೆ ಸಮಸ್ಯೆ ಆಗ್ತಿದೆ. ಅವಳದು ಸುಳಿವೇ ಸಿಗ್ತಾ ಇಲ್ಲ. ಅರೆ ಯಾಕೋ ಯೋಚನೆ ಮಾಡ್ತೀಯಾ? ಅವಳು ನಮಗೆ ಸಿಗ್ತಾಳೆ. ಹೇಗಿದ್ರು ನಾನು ಬಂದಿದ್ದೀನಲ್ಲ, ಇಬ್ರು ಸೇರಿ ಹುಡ್ಕೋಣ. ಲೋ ಅರ್ಜುನ್, ಆ ದೇವಸ್ಥಾನಕ್ಕೆ ಹೋಗಿ ಬಹಳ ವರ್ಷನೇ ಆಗೋಯ್ತು ಕಣ. ಬಾರ ಹೋಗೋಣ. ಬಾ. ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ರೂಪಾಯಿ ನಾಲ್ಕು. ನನ್ ಸ್ವಲ್ಪ ನೇಚರ್ ಕಾಲು ಕಲಿತಾ ಹೋಗ್ಬರ್ತೀನಿ. ಹಂಗಂದ್ರೆ ಏನ? ನೇಚರ್ ಕಾಲ್ ಅಂದ್ರೆ ಅಯ್ಯೋ, ನೇರವಾಗಿ ಕನ್ನಡದಲ್ಲಿ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಕ್ಕಾಗಿಲ್ವಾ? ಏನ್ ನಿಂತರ ಅಂಗನವಾಡಿ ಸ್ಕೂಲ್ ಎಲ್ಲ ಓದಿರೋದು, ಕಾನ್ವೆಂಟ್ ಅಲ್ಲಿ ಓದಿರೋದು. ಹೋಗಿಲ್ಲ ನಿನ್ ಕಂಪ್ನಿ ಬುದ್ಧಿ ಬಿಡಕ್ಕಿಲ್ವಲ್ಲ? ಮಾಡ್ತೀನಿ. ಜಮ್ಮು ಬಾರೆ ಬೇಗ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾನು ನೀನು ಕುಚ್ಚಿ ಕುಚ್ಚಿ. ಎಷ್ಟ್ ದಿನದಿಂದ ನನ್ ಗಂಡನ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ನಾನು ಅವ್ರನ್ನ ನನ್ ಗಂಡ ದೇವ್ರು, ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ನಾನು ಹೇಳ್ದೆ ಅದೇನೋ ಮಂತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದ್ಲು, ಬಂದ್ಬಿಟ್ಟೆ. ನನಗ್ ಗೊತ್ತು, ತಪ್ಪು ನಿಂದಲ್ಲ, ತಪ್ಪೆಲ್ಲ ನಂದೆ. ನಿಂದೆ? ಅಮ್ಮ ತ್ರಿಪುರ ಸುಂದರಿ ಇನ್ನು ನಿಂತ್ಕೊಂಡು ಏನ್ ಕಿವಿಯಾನೆ ಕೇಳ್ತಾ ಇದ್ಯಾ? ಹೋಗೆ, ಎಕ್ಕಡ ಏನಾದ್ರು ನನ್ ಕೈಗೆ ಬಂತು ಅಂತಂದ್ರೆ ಮೈಯೆಲ್ಲ ಬರಕೊಂಡ್ಬಿಡ್ಬೇಕು. ಹೋಗೆ ತೊಳಗೆ ಅಂತ ಏನ್ರಿ? ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ನಿನ್ನ ಈಗ್ಲೇ ಇಬ್ರಿದೀವಿ, ನಿನ್ ಮೂರನೇ ಒಳ್ಳೆ ಬೇರೆ ಬೇಕಾ? ಏನ್ರಿ ಇದು? ನಾನೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡ್ದ ಅಂತಂದ್ರೆ ಜೈಲಲ್ಲಿ ಕಮ್ಮಿ ಅನ್ಸ್ಬೇಕಾಗತ್ತೆ. ನಾನು ಹುಟ್ಟಿದ್ದೆ ಅಲ್ಲಿ. ನನಗೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನಾನೇನ್ ಆತರದ್ ಮಾಡಿದ್ದೀನಿ? ಏನ್ ಮಾಡಿದ್ಯಾ? ಕಾನೂನ್ ಪ್ರಕಾರ ಒಂದೇ ಮದ್ವೆ ಆಗ್ಬೇಕು, ಆದ್ರೆ ನೀನು ಇಬ್ಬಿಬ್ರು ಕಟ್ಕೊಂಡಿದ್ಯಾ. ಏನೋ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆಲ್ ಏನು ಬೆಳಿಲಿಲ್ವಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಹೆಂಗಸರು ಸವಾಸ ಏನಾದ್ರೂ ಮಾಡಿದ್ರೆ ನಾನೇನೇ ಮಾಡ್ಲಿ, ಹೆಂಗಸರು ನಾನು ನೋಡ್ತಿದ್ದಂಗೆನೆ ಬುಲೆಟ್ ಪವರ್ ತರ ಹೇಳಿದ್ರೆ. ಇನ್ನೊಂದ್ಸಲ ನೀನ್ ಏನಾದ್ರೂ ಇದೇ ಬುದ್ಧಿ ತೋರ್ಸಿದ್ರೆ ಬುಲೆಟ್ ಸೀದಾ ತಲೆಗೆ. ನಡಿ ಅಂದ್ರೆ ನಡಿಯಮ್ಮ. ಅರ್ಥ ಆಯ್ತಾ? ಹಾಯಾಗಿ ಕುಳಿತಿರು ನೀನು ರಾಜನ ಹಾಗೆ, ನನ್ನ ರಾಜನ ಹಾಗೆ. ಇಬ್ಬರನ್ನು ಮದುವೆ ಮಾಡ್ಕೊಂಡು ಸುಖವಾಗಿ ಇಟ್ಕೊಂಡಿದ್ದೆ ತಾನೆ? ಹೇಗಿದ್ದೀರಣ್ಣ? 16 ಇಡ್ಲಿ ತಿಂತಾರೆ. ಪ್ರಕಾಶ್, ರಾಧನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಗೊತ್ತಿಲ್ಲ ಗುರು, ನಾನು ರೌಂಡ್ಸ್ ಹೋದಾಗೆಲ್ಲ ನೋಡ್ತಾ ಇದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಅರ್ಜುನ್, ಒಂದ್ ಕೆಲಸ ಮಾಡೋಣ, ರಾಧಾ ಫೋಟೋನ ಪೇಪರ್ ಹಾಕ್ಸೋಣ. ಯಾರಿಗಾರು ಸುಳಿವಾಗ್ಲಿ ಮಾಹಿತಿ ಆಗ್ಲಿ ಸಿಕ್ಕರೆ ಇಂತ ತಿಳಿಸಿ ಅಂತ. ಏನ್ ಹೇಳ್ತೀಯಾ? ಸರಿ ಅಣ್ಣ, ನಾನು ಈಗ್ಲೇ ಆ ಕೆಲಸ ಮಾಡ್ತೀನಿ. ನೀನು ಪೇಪರ್ ಆಫೀಸ್ಗೆ ಹೋಗು, ನಾನು ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಈಗಿರೋ ಕಮಿಷನರು ನನ್ನ ಫ್ರೆಂಡ್ಗೆ ತುಂಬಾ ಆತ್ಮೀಯರಂತೆ. ಆ ಇಡಿಯಟ್ ಇನ್ಸ್ಪೆಕ್ಟರ್ ಬಗ್ಗೆ ಎಲ್ಲ ರಿಪೋರ್ಟ್ ಮಾಡ್ತೀನಿ. ಓಕೆ? ಸರಿ ಅಣ್ಣ, ಬನ್ನಿ. ಗುರು, ನನಗೂ ಆ ಕಡೆ ಸ್ವಲ್ಪ ಕೆಲಸ ಇದೆ ಗುರು, ನಾನು ನಿಮ್ ಜೊತೆ ಬಾ. ಅಂಗಡಿ ಕಡೆ ನೋಡ್ಕೊಳ್ರಿ. ಬರ್ತೀನಿ. ಅಕ್ಕ
ಛೇ, ಏ ವಿನಯ್, ನೀನ್ ನನ್ನ ಎದುರು ಹಾಕೊಂಡು ಬದುಕಕ್ ಸಾಧ್ಯ ಏನೋ? ಈಗ ಆಲ್ರೆಡಿ ಇಬ್ರು ನನ್ ಕೈಯಿಂದ ಸತ್ರು. ಈಗ ನೀನು ಮೂರನೇವನು. ಎಷ್ಟು ದಿವಸ ಅಂತ ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀಯೋ? ನಾನು ನೋಡ್ತೀನಿ ಕಣ. ಗುರು, ಮನೆ ಬೀಗ ಹಾಕಿದೆ, ಮನೇಲಿ ಯಾರು ಇಲ್ಲ. ನಾನ್ ಮನೆ ಹತ್ರ ಇರೋ ಅಂಗಡಿಯವ್ರನ್ನ ಕೇಳ್ದೆ, ಅವ್ರ ತಂದೆ ತಾಯಿನ ಕರ್ಕೊಂಡು ಎಲ್ಲೋ ಹೋದ್ರು ಅಂತ ಹೇಳಿದ್ರು. ಹೋಗ್ಲಿ ಬಿಡ, ಅವನು ಎಷ್ಟು ದಿವಸ ಅಂತ ನನ್ನಿಂದ ತಲೆ ಮುಡ್ಸ್ಕೊಂಡಿರ್ತಾನೆ. ಆ ಬ್ರಹ್ಮ ಅವನಿಗೆ 1 ವಾರ ಎಕ್ಸ್ಟ್ರಾ ಆಯುಸ್ ಕೊಟ್ಟಿರ್ಬೇಕು ಅನ್ಸುತ್ತೆ. ಆದ್ರೆ ಆ ಯಮ ಅವನ ಮರಣನ ನನ್ನ ಕೈಯಿಂದಾನೆ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಗುರು, ಮತ್ತೆ ಕೊಲೆನ? ಅದು ನಮ್ಮ ಹುಡುಗರ್ನೇ ಸಾಯಿಸದ? ತಪ್ಪು ಗುರು. ಈಗಾಗ್ಲೇ ಹರಿನ ಸಾಯಿಸಾಯ್ತು. ಈಗ ಓಯ್, ನನ್ನ ವಿರುದ್ಧವಾಗಿ ಯಾರೇ ತಿರುಗಿಬಿದ್ರು ಅಷ್ಟೇ ಕಣ. ಆ ಹರಿ ಆದ್ರೇನು, ವಿನಯ್ ಆದ್ರೇನು, ಕೊನೆಗೆ ನೀನಾದ್ರೂನು. ನೋಡ್ರೋ, ಈಗ ಅಣ್ಣ ತಂದರಿಬ್ಬರನ್ನು ಮುಗಿಸೋದಿಕ್ಕೆ ಯೋಚನೆ ಮಾಡೋಣ. ಅವರಿಬ್ಬರನ್ನು ನೋಡ್ತಾ ಇದ್ರೆ ನನ್ನನ್ನೇ ಮುಗಿಸೋ ಪ್ರಚಂಡ ತರ ಕಾಣಿಸ್ತಾ ಇದ್ದಾರೆ. ಹಲೋ, ಹೇಳಿ ರೋಹಿತ್, ಏನ್ ಸೇವೆ ಆಗ್ಬೇಕಾಗಿತ್ತು ನಮ್ಮಿಂದ? ಸರ್, ನಮ್ಮ ಹುಡುಗ ವಿನಯ್ ನಮ್ ಶತ್ರುಗಳ ಜೊತೆ ಸೇರ್ಕೊಂಡು ಅವ್ರನ್ನ ನಮ್ಮನೆ ಕರ್ಕೊಂಡ್ ಬರ್ತಿದ್ದ. ಅವ್ರ ಮೇಲೆ ನಾವೇ ಅಟ್ಯಾಕ್ ಮಾಡಿದ್ವಿ. ಆದ್ರೆ ಆ ಅಣ್ಣ ತಂದಿರಿಬ್ಬರನ್ನ ಫೇಸ್ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾಕೋ ದಿನೇ ದಿನೇ ನಿಮ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದ್ಯಲ್ಲ. ನೋಡ್ತೀನಿ, ನನ್ ಕೈಲಾಗೋ ಮ್ಯಾಕ್ಸಿಮಮ್ ಸಪೋರ್ಟ್ನ ಮಾಡ್ತೀನಿ. ಓಕೆನಾ? ಓಕೆ ಸರ್. ಇನ್ಸ್ಪೆಕ್ಟರ್, ನಾವೇನಾದ್ರೂ ಐಡಿಯಾ ಮಾಡ್ಲೇಬೇಕು. ತಗೊಳ್ಳಿ. ನೋಡಿ ಇನ್ಸ್ಪೆಕ್ಟ್ರೆ, ಇದೇ ಲಾಸ್ಟ್ ಪೇಮೆಂಟ್ ಅಂತ ತಿಳ್ಕೊಬೇಡಿ. ನಮ್ಮ ಹುಡುಗನ ನೀವು ಈ ಕೇಸಿಂದ ಸೇವ್ ಮಾಡಿದ್ರೆ ಇದಕ್ಕೆ 10% ಪೇಮೆಂಟ್ ನಿಮಗ್ ಸಿಗುತ್ತೆ. ನನ್ ಮೇಲೆ ನಂಬಿಕೆ ಇಡಿ, ಏನ್ ಯೋಚನೆ ಮಾಡಬೇಡಿ. ನಿಮ್ ಮಗನ್ನ ಒಂದ್ ಸ್ವಲ್ಪನೂ ಮೈ ಮುಟ್ಸಕ್ ಬಿಡಲ್ಲ. ಅರ್ಜುನ್ನ ಹೇಗೆ ಹ್ಯಾಂಡಲ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ಅಶೋಕ್, ನಿಮ್ಗೇನಾದ್ರೂ ತೊಂದರೆ ಆದ್ರೆ ನನಗೆ ಇನ್ಫಾರ್ಮ್ ಮಾಡಿ. ನಾನ್ ಬೇಕಾದ್ರೆ ಕಮಿಷನರ್ ಹತ್ರ ಮಾತಾಡ್ತೀನಿ. ನೀವೇನು ಮಾತಾಡೋದು ಬೇಡ ಸರ್, ಅದು ನನ್ ಮೇಲೆ ಬಿಟ್ಬಿಡಿ. ಆ ಅರ್ಜುನ್ನ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲೇ ಬರೋಂಗ್ ಮಾಡ್ತೀನಿ. ಓಕೆ ಅಶೋಕ್, ನನಗ್ ಸ್ವಲ್ಪ ಕೆಲಸ ಇದೆ. ನನ್ ಮಗನ ಹುಷಾರಾಗಿ ನೋಡ್ಕೊಳ್ಳಿ. ಹಲೋ ಅರ್ಜುನ್, ಯಾರು? ಇನ್ಸ್ಪೆಕ್ಟರ್ ಅಶೋಕ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಹೇಳಿ ಸರ್. ಅರ್ಜುನ್, ಇಲ್ಲೊಂದು ಹುಡುಗಿ ಸಿಕ್ಕಿದ್ದಾಳೆ. ನಿಮ್ ತಂಗಿ ಫೋಟೋಗೂ ಈ ಹುಡುಗಿಗೂ ಹೋಲಿಕೆ ಇದೆ. ನೀವಿಲ್ ಬಂದು ಐಡೆಂಟಿಫೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬರ್ತೀರಾ? ಹೌದಾ ಸರ್? ಸರಿ ಸರ್, ಬರ್ತೀನಿ. ಎಲ್ಲಿಗೆ ಬರ್ಬೇಕು ಸರ್? ಕನಕ್ಪುರ ರಸ್ತೆಯಲ್ಲಿ ಗೋಕುಲ್ ಫಾರ್ಮ್ ಅಂತ ಇದೆ, ನೀವು ಅಲ್ಲಿಗೆ ಬನ್ನಿ. ಹ್ಞೂ ಸರ್, ಇಮಿಡಿಯೇಟ್ ಆಗಿ ಬರ್ತೀನಿ ಸರ್. ಥ್ಯಾಂಕ್ ಯು. ವೆರಿ ಗುಡ್ ಇನ್ಸ್ಪೆಕ್ಟರ್. ನೀವೆಲ್ಲ ಬಚ್ಕೊಂಡಿರೋ. ಬನ್ರೋ. ಇನ್ಸ್ಪೆಕ್ಟರ್ ಅಶೋಕ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ, ಅದು ನನಗೂ ಗೊತ್ತಿದೆ. ಬಟ್ ಸರಿಯಾದ ಎವಿಡೆನ್ಸ್ ಇಲ್ಲದೆ ನಾನು ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ.
ಸರ್ ನಮ್ ತಾಯಿನ ಕೊಲೆ ಮಾಡಿ ನಮ್ ತಂಗಿನೂ ಕಣ್ಮರಿ ಆಗೋದಕ್ಕೆ ಕಾರಣರಾಗಿರೋ ಹಿಂದೆ ಇನ್ಸ್ಪೆಕ್ಟರ್ ಅಶೋಕ್ ಇದ್ದಾರೆ ಅಂತ ನಾವು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀವಿ. ನಮಗೆ ನಿಮ್ ಸಪೋರ್ಟ್ ಇದ್ರೆ ನಮಗೂ ಧೈರ್ಯ. ಡೋಂಟ್ ವರಿ ವಿಜಯ್, ಗೋ ಹೆಡ್. ನಿಮಗೆ ಬೇಕಾದ ಸಹಾಯನ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ವಿಜಯ್, ಯಾವುದೇ ಕಾರಣಕ್ಕೂ ಕಾನೂನ್ನ ಕೈಗೆ ತಗೋಬೇಡಿ. ಓಕೆ? ಸರಿ ಸರ್. ಸರ್ ನಾನು ಬರ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಬನ್ನಿ. ನಮಸ್ಕಾರ ಸರ್. ಮೇಲಿದ್ದಾರೆ, ನಿಮ್ ಸಿಸ್ಟರ್ ಅಂತ ನೋಡಿ ಐಡೆಂಟಿಫೈ ಮಾಡಿ. ಹ್ಞೂ ಸರ್. ಓಕೆ ಸರ್. ನೋಡಿ. ದಾದಾ 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 ಹೇ ಏಯ್, ತಿರುಗಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಕೈಯಿಂದ ಹಾಕೋ. ಹಾ, ಏಯ್, ಬಂದಿನ ಕೈ ಕಟ್ ಹಾಕೋ. ಎದ್ದೋಳ. ಹಾ, ಅವನ್ ಮೊಬೈಲ್ ತಗೊಳ್ಳಿ, ಆಫ್ ಮಾಡಿ ಅದನ್ನ. ಇವನ್ನ ರೂಮಲ್ಲಿ ಕೊಡಾಕೆ. ಹಾ, ಇದೇ ಜಾಗ. ಇಲ್ಲೇ ಅವರನ್ನ ನೋಡಿದ್ದು, ಇಲ್ಲೇ ನಾನು ಅವ್ರನ್ನ ಮೀಟ್ ಮಾಡಿದ್ದು. ನಾನ್ ಗೆದ್ದೆ. ಎಲ್ಲಿ ನನ್ ರಾಜ? ಎಲ್ಲಿ ನನ್ ರಾಜ? ಅಕ್ಕ ನಮಸ್ಕಾರ. ಇದೇನಿದು ಬೆಳಗ್ಗೆನೆ ನನ್ನ ಅಂಗಡಿ ತವ ಬಂದ್ಬಿಟ್ಟು ವಾಲ್ಗ ಊದ್ತಾ ಇದೆಯಲ್ಲ, ನಿನ್ ಮೈಗೆ ದವಾಗಿ ಹಿಡ್ದೈತಾ? ಇಲ್ಲಿ ರಾಜನೂ ಇಲ್ಲ, ಮಂತ್ರಿನೂ ಇಲ್ಲ. ಮೊದಲು ಜಾಗ ಖಾಲಿ ಮಾಡು. ಇಲ್ಲ, ನನ್ ರಾಜ ನನಗ್ ಬೇಕು. ನಾನಿಲ್ಲೇ ನಾನ್ ಬದುಕಲ್ಲ. ರಾಜ ನನ್ನ ನಾನ್ ಕಳ್ಕೊಂಡೆ. ಇಲ್ಲೇ ನಾನ್ ಕಳ್ಕೊಂಡೆ. ಅಕ್ಕ, ಅವ್ರ ಏನ್ ಕಳ್ಕೊಂಡಿದ್ದಾರೆ ಕೇಳು. ಅಕ್ಕ, ಅಡ್ರೆಸ್ ಏನಾದ್ರು ಕಳ್ಕೊಂಡ? ಅಲ್ಲ, ಏನನ್ ಕಳ್ಕೊಂಡೆ? ಎಲ್ಲಾ ಕಳ್ಕೊಂಡೆ. ಇದೇ ದೇವಸ್ಥಾನ, ನಿನ್ನೆ ರಾತ್ರಿ ಇದೇ ಜಾಗ. ಎಲ್ಲಿ ನನ್ ಮನ್ಮತ? ದೇವ್ರೆ, ಬಿಟ್ಟಪ್ಪ ಇವನು. ಇವಳ್ಯಾಕ ಒಂಥರ ಆಡ್ತಾಳ? ಏನಾದ್ರೂ ಇವರು ಮನ್ಮತ. ಮನ್ಮತ ಸ್ವಲ್ಪ ಬಾ 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 ಬಾ. ರಾಜ, ನನ್ ಮನ್ಮತ ಬಂದ್ಬಿಟ್ಟ. ಯೋ, ನಿಜ ಮಗಳು ನಮ್ಮಿಬ್ಬರನ್ನ ಬಿಟ್ಟು ಮೂರನೇ ಒಳ್ಳೆ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಸೆಟಪ್ ಇಲ್ಲ, ಕಟಪ್ ಇಲ್ಲ, ಗೊತ್ತೇ ಇಲ್ಲ. ಹೋಗಲಿ. 8 ಇಡ್ಲಿ ಮೇಲಾಣೆ, 16 ಇಡ್ಲಿ ಮೇಲಾಣೆ. ಏಯ್, ನಿಜ ಬೊಗಳೆ, ಇಲ್ಲ ಅಂದ್ರೆ ಸರಿಯಾಗಿ ಹೊಡಿತೀನಿ. ನಿನ್ನೆ ರಾತ್ರಿ ಕನ್ಸಲ್ಲಿ ಇದೇ ದೇವಸ್ಥಾನ, ಇದೇ ಜಾಗ, ನೈಟ್ ಎಫೆಕ್ಟ್ ಅಲ್ಲಿ ನಾನು ಇವ್ರನ್ನ ನೋಡ್ದೆ. ಅದೇ ಬಂದಿರೋದು. ನೀನ್ ನೈಟ್ ಎಫೆಕ್ಟ್ ನೋಡಿನೇ ಹಿಂಗಾಗಿರೋದು. ನಮ್ ಡೇ ಎಫೆಕ್ಟ್ ಅಲ್ಲಿ ನೋಡಿ ಇಬ್ಬರು ಹಾಕೊಂಡ್ಬಿಟ್ಟಿದೀವಿ. ನಿನ್ನ ಏನೇ ಮಾಡ್ಲಿ ನಾನು ನಿನ್ನ? ರಾಜ, ಕ್ಷಮಿಸಿ ಸರ್, ದಯವಿಟ್ಟು ಈ ಹುಡುಗಿನ ಪ್ರೀತಿಸ್ತಾನ ಕೈ ಕೊಟ್ಟದ್ಮೇಲೆ ಹಿಂಗ ಆಗೋಗಿದ್ದಾಳೆ. ಬಮ್ಮ ಹೋಗೋಣ. ಮತ್ತೆ ನೋಡು, ಏನಯ್ಯ ನಿನ್ ಗೋಳು? ಸುಮ್ನೆ ಯಾಕಯ್ಯ ಕಾಟ ಕೊಡ್ತೀಯಾ? ಅವಳು ಯಾರು ಅಂತ ಗೊತ್ತಿಲ್ಲ ಕಣೆ ನನಗೆ. ನಾನೇನು ಅವಳ ಕರ್ದಿದ್ದೆ ಇಲ್ಲಿಗೆ ಬಾಮ್ಮ ಅಂದ್ಬಿಟ್ಟು. ಹೋಗಲೇ. ನಮ್ಮ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಬಂದಿದೆ, ಅನುಮಾನ ಪಡ್ಬೇಡ ಅಕ್ಕ. ಹಂಗಂತೇನೆ ಈ ಕಳ್ಳ. ಕಣ್ಣಿನ ನೋಟಗಳು, ಮೆಂಚಿನ ಬಾಣಗಳು. ನಾ ಬಂದೆ. ಅರ್ಜುನ್ ಎಲ್ಲೋ? ಅಣ್ಣ ಗೊತ್ತಿಲ್ಲ ಅಣ್ಣ, ನಾನು ಅರ್ಧ ದಾರಲ್ಲಿ ಇಳ್ಕೊಂಡ್ಬಿಟ್ಟೆ. ಅವನೆಲ್ಲ ಪೇಪರ್ ಆಫೀಸ್ಗೆ ಹೋಗ್ತೀನಿ ಅಂತ ಹೋದ್ನಣ್ಣ. ಏನಣ್ಣ? ಅವನು ಮೊಬೈಲ್ಗೂ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಕಸ್ಮಾತ್ ಅವನೇನಾದ್ರು ಪ್ರಾಬ್ಲಮ್ ಸಿಗಾಕೊಂಡ್ಬಿಟ್ಟ. ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಆ ಹುಡುಗ ಅಡ್ರೆಸ್ ಎಲ್ಲಿದೆ ಹೇಳು? ಅಣ್ಣ ಅಡ್ರೆಸ್ ಏನ್ ಗೊತ್ತಿಲ್ಲ. ಆ ಅರ್ಜುನ್ ಹೆಲ್ಪ್ ಮಾಡೋದಲ್ಲಣ್ಣ, ಅವನ ಅಡ್ರೆಸ್ ಗೊತ್ತಣ್ಣ. ಹೇಳು. ಸರಿ, ನಾನು ಹೋಗ್ತೀನಿ. ಓಕೆ ಅಣ್ಣ. ಏನ್ ಇನ್ಸ್ಪೆಕ್ಟರ್, ಏನೋ ಸೀರಿಯಸ್ ವಿಷಯ ಅಂದ್ರಲ್ಲ? ಆ ಅರ್ಜುನ್ ಅಣ್ಣ ನಮ್ ಕಮಿಷನರ್ ಹತ್ರ ಮಾತಾಡಿದ್ದಾನೆ, ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾನೆ. ಅದಕ್ಕೆ ನಿಮ್ ಕಮಿಷನರು ಏನಂದ್ರಂತೆ? ಅವರು ಬಹಳ ಸ್ಟ್ರಿಕ್ಟ್. ನಾನೇನಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿದೀನಿ ಅಂತ ಗೊತ್ತಾದ್ರೆ ಇನ್ ಮುಂದೆ ನನ್ ಕತೆ
ಅಷ್ಟೇ. ನಮ್ ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ಡ್ಯಾಡಿಗೆ ಕಮಿಷನರ್ ಹತ್ರ ಮಾತಾಡ್ಲಿಕ್ಕೆ ಹೇಳಿ. ಎಷ್ಟಾಗತ್ತೋ ಅಷ್ಟು ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ನಾನ್ ಮಾತ್ರ ಅಲ್ಲ, ನೀವು ತೊಂದರೆಗೆ ಸಿಗಾಕೊಂತೀರಾ. ನಾನು ಇವತ್ತೇ ಮಾತಾಡ್ತೀನಿ. ರೋಹಿತ್, ಆಮೇಲೆ ಆ ವಿಜಯ್ ಮೇಲೆ ಒಂದ್ ಕಣ್ಣಿಟ್ಟಿರಿ. ಅವನು Okay. ಭಾರಿ ಡೇಂಜರು. ಓಕೆ, ನಾನಿನ್ ಬರ್ತೀನಿ. ಆಯ್ತು ಸರ್. ನಮಸ್ತೆ. ನಮಸ್ಕಾರ. ಯಾರು ಬೇಕಾಗಿತ್ತು? ವಿನಯ್ ಇದ್ದಾರಾ? ವಿನಯ್ ಅಂತ ಯಾರು ಇಲ್ವಲ್ಲ ಇಲ್ಲಿ. ಸರ್ ಪ್ಲೀಸ್ ಸರ್, ವಿನಯ್ ಎಲ್ಲಿ ಅಂತ ಹೇಳಿ, ಸ್ವಲ್ಪ ವಿಷಯ ತಿಳ್ಕೋಬೇಕಾಗಿತ್ತು. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಆ ಹೆಸರು ಯಾರೂ ಇಲ್ಲ ಇಲ್ಲಿ. ಸರ್, ನನ್ನ ತಮ್ಮನ್ನ ವಿನಯ್ ಸ್ನೇಹಿತರು ಏನೋ ಮಾಡಿದ್ದಾರೆ ಅಂತ ನಂಗೆ ಅನುಮಾನ. ಅದಕ್ಕೆ ಆ ರೋಹಿತ್ ಇರೋ ಜಾಗ ತಿಳ್ಕೋಬೇಕು. ದಯವಿಟ್ಟು ಹೆಲ್ಪ್ ಮಾಡ್ತೀರಾ? ಸರ್, ನಿಮ್ ಮಗನ್ಗೆ ಈ ರೀತಿ ತೊಂದರೆ ಆಗಿದ್ರೆ ನೀವು ಅವ್ನಿಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ವಾ? ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ವಿನಯನ ಕರೀರಿ ಸರ್. ವಿನಯ್ ಇಲ್ಲಿಲ್ಲ, ಅವನನ್ನು ನಾವು ಬೇರೆ ಕಡೆ ಇಟ್ಟಿದ್ದೀವಿ. ಅವನ ಜೀವಕ್ಕೆ ಅಪಾಯ ಇದೆ, ಹಾಗಾಗಿ ಅವ್ನು ಎಲ್ಲಿದ್ದಾನಂತ ನಾನು ಹೇಳಲ್ಲ. ಬೇಕಾದ್ರೆ ನೀವು ಫೋನಲ್ಲಿ ಮಾತಾಡಂಗಿದ್ರೆ ನಾನು ಡೈಲ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ಆಯ್ತು ಸರ್, ಹಾಗೆ ಮಾಡಿ. ಹಲೋ, ಹೇಳಿಪ್ಪ. ಹಲೋ ವಿನಯ್, ಅರ್ಜುನ್ ಅಣ್ಣ ವಿಜಯ್ ಇಲ್ಲಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೊಡ್ಲಾ ಅವ್ರಿಗೆ? ಕೊಡಿಪ್ಪ, ಮಾತಾಡ್ತೀನಿ. ಹಲೋ ವಿನಯ್, ನಾನು ಅರ್ಜುನ್ ಅಣ್ಣ ವಿಜಯ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್, ಹೇಳಿ ಸರ್, ಏನ್ ವಿಷಯ? ವಿನಯ್, ಅರ್ಜುನ್ ಬೆಳಿಗ್ಗೆಯಿಂದ ಮನೆಗೆ ಬಂದಿಲ್ಲ. ಅವ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ನನ್ಗೆ ಯಾಕೋ ಆ ರೋಹಿತ್ ಗಂಗ್ ಮೇಲೆ ಫುಲ್ ಅನುಮಾನ ಇದೆ. ದಯವಿಟ್ಟು ಆ ರೋಹಿತ್ ಇರೋ ಜಾಗ ತಿಳಿಸಿದ್ರೆ ನಾನು ಹುಡುಕ್ತೀನಿ. ಸರ್, ನೀವೆಲ್ಲೂ ಹುಡ್ಕಕ್ ಹೋಗ್ಬೇಡಿ, ಆ ಇನ್ಸ್ಪೆಕ್ಟರ್ ಅಶೋಕ್ನ ಫಾಲೋ ಮಾಡಿ, ನಿಮ್ಗೆಲ್ಲರೂ ಸಿಕ್ಬೀಳ್ತಾರೆ ಸರ್. ಥ್ಯಾಂಕ್ ಯು ವಿನಯ್. ನಾನ್ ಬೆಳಿಗ್ಗೆನೆ ಅರ್ಜುನ್ ಹೇಳಿದೆ ಆ ಇನ್ಸ್ಪೆಕ್ಟರ್ನ ಹಿಡಿಯೋಣ ಅಂತ. ನಾನಿನ್ನೊಮ್ಮನ ಸುಮ್ಮನೆ ಬಿಡೋದಿಲ್ಲ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು. ಬರ್ತೀನಿ. ಆಯ್ತು, ಓಕೆ. ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಛೇ, ಯೂಸ್ಲೆಸ್ ಫೆಲೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಿನಗೆ ಫೋನ್ ಮಾಡ್ತಿದ್ದೆ, ಯಾಕೋ ರಿಸೀವ್ ಮಾಡ್ಲಿಲ್ಲ? ಗುರು, ಹೊರಗಡೆ ಗಾಡಿಯಲ್ಲಿದ್ದೆ, ಅದಕ್ಕೆ ತೆಗಿಯಕ್ಕಾಗ್ಲಿಲ್ಲ. ನೀವ್ ಹೇಳ್ದಂಗೆ ವಿಜಯ್ನ ಫಾಲೋ ಮಾಡಿದೆ ಇವತ್ತು. ವೆರಿ ಗುಡ್. ಏನಾಯ್ತು ವಿಷಯ? ಅವನು ವಿನಯ್ ಮನೆ ಒಳಗಡೆ ಹೋದ. ಆ? ವಿನಯ್ ಮನೆಗೆ ಹೋದ್ನಾ? ಯಾಕೋ? ನಂಗೆ ಗೊತ್ತಿಲ್ಲ ಗುರು. ವಿನಯ್ ತಂದೆ ಅವನ ಹತ್ರ ಮಾತಾಡ್ತಾ ಇದ್ರು, ಫೋನ್ ನಲ್ಲಿ ವಿನಯ್ ಹತ್ರ ಮಾತಾಡ್ಸಿದ್ರು. ನನ್ಗನ್ಸುತ್ತೆ ಆ ವಿನಯ್ ನಮ್ ಬಗ್ಗೆ ಏನೋ ಕ್ಲೂ ಕೊಟ್ಟಿದ್ದಾನೆ ಅಂತ. ನಾವು ಆ ಅರ್ಜುನ್ನ ಹಿಡಿದಿಟ್ಟಿದೀವಲ್ಲ, ಅದಕ್ಕೆ ಅವನ್ನ ಹುಡುಕ್ತಿರ್ಬೇಕು ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ಗುರು. ಯಾವ್ದಕ್ಕೂ ಇನ್ಸ್ಪೆಕ್ಟರ್ ಅಶೋಕ್ಗೆ ಒಂದ್ಸಾರಿ ಮೆಸೇಜ್ ಕೊಟ್ಬಿಡು. ಕರೆಕ್ಟ್, ಯು ಆರ್ ರೈಟ್. ಎಸ್ ರೋಹಿತ್. ಸರ್, ಅರ್ಜುನ್ ಅಣ್ಣ ವಿಜಯ್ ನಮ್ ಗ್ಯಾಂಗ್ ಇಂದ ಓಡೋದ್ನೆಲ್ಲ ವಿನಯ್ ಅವ್ರ ಮನೆಗೆ ಹೋಗಿದ್ನಂತೆ. ಇಸ್ ಇಟ್? ಎಸ್ ಇನ್ಸ್ಪೆಕ್ಟರ್, ಅವ್ರ ತಂದೆ ವಿಜಯ್ನ ವಿನಯ್ ಜೊತೆ ಫೋನಲ್ಲಿ ಮಾತಾಡ್ಸಿದ್ರಂತೆ. ಮಾತಾಡಿಸ್ಲಿ, ಅವನು ಅವ್ರ ತಮ್ಮನ ಹುಡುಕ್ತಾ ಇದ್ದಾನೆ. ಡೋಂಟ್ ವರಿ, ಅವನು ಇಟ್ಟಿರೋ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ನೀವ್ ಯಾರು ಅಲ್ಲಿ ಇರೋದ್ ಬೇಡ, ಮಿಕ್ಕಿದನ್ನ ನಾನು ನೋಡ್ಕೊಂತೀನಿ. ಇವತ್ತು ರಾತ್ರಿ ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಓಕೆ ಇನ್ಸ್ಪೆಕ್ಟರ್. ಓಕೆ, ಬಾಯ್. ಇವತ್ತು ರಾತ್ರಿ ಅವನ್ನ ಬೇರೆ ಕಡೆ ಎಲ್ಲಿ ಶಿಫ್ಟ್ ಮಾಡೋದು? ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ವಿಜಯ್, ಅರ್ಜುನ್ ಅಣ್ಣ ನಾನು. ನಿಮ್ ಹತ್ರ ಪರ್ಸನಲ್ ಮಾತಾಡ್ಬೇಕು ಅಂತ ಸ್ಟೇಷನ್ ಹತ್ರ ಹೋಗಿದ್ದೆ. ನೀವು ಮನೇಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಬಂದೆ. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಬನ್ನಿ ಒಳಗೆ. ಥ್ಯಾಂಕ್ ಯು.
ವಿಷಯ? ನೋಡಿ, ನನ್ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ ತಮ್ಮ ಅರ್ಜುನ್ನ ಆ ರೋಹಿತ್ ಗ್ಯಾಂಗ್ನವರು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ದಯವಿಟ್ಟು ಹೇಳಿ. ಯಾವ ಅರ್ಜುನ್, ಯಾವ ರೋಹಿತ್, ಆ ಹೆಸರಿನವರು ನನಗೆ ಯಾರು ಗೊತ್ತೇ ಇಲ್ಲ. ಇಷ್ಟಕ್ಕೂ ನಮ್ಮನೆ ಹತ್ರ ನನ್ನನ್ನು ಹುಡ್ಕೊಂಡ್ ಬರೋಷ್ಟು ಅವಶ್ಯಕತೆ ಇಲ್ವೇ ಇಲ್ಲ. ಮೈಂಡೆಡ್. ಸ್ಟೇಷನ್ಗೆ ಬಂದು ಎಲ್ಲರೆದ್ರಿಗೂ ಮಾನ ಕಳಿಬಾರ್ದು ಅಂತ ಇಲ್ಲಿಗೆ ಬಂದಿದ್ದೀನಿ. ರೇ ಮಿಸ್ಟರ್, ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ ಅಂದೆ. ನನ್ ಮಾನ ತೆಗಿಯಕ್ಕೆ ನೀವ್ಯಾರ್ರಿ? ನಮ್ಗೂ ನಿಮ್ಗೂ ಅದೇನೋ ಹೇಳಿದ್ರಲ್ಲ, ಅರ್ಜುನ್ಗೂ ರೋಹಿತ್ಗೂ ಯಾವ ರೀತಿ ಸಂಬಂಧ ಇಲ್ಲ. ನೀವೇನ್ ಹೊಡ್ಬೋದು. ನೋಡಿ, ನಿಮ್ಗೆಲ್ಲ ವಿಷಯ ಗೊತ್ತಿದೆ. ನೀವೇ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ಎಲ್ಲ ಮಾಡೋ ತಪ್ಪು. ಏನ್ರಿ ನಂಗೆ ಉಪದೇಶ ಹೇಳ್ತಾ ಇದ್ದೀರಾ? ನಾನ್ ಮನಸ್ಸು ಮಾಡಿದ್ರೆ ನಿಮ್ಮನ್ನ ಒದ್ದು ಒಳಗೆ ಹಾಕ್ಬೋದು. ನಿನ್ ಹತ್ರ ಒದಿಸ್ಕೊಳಕ್ಕೆ ನಾನು ನಿನ್ ಗುಲಾಮ ಅಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ನನ್ನ ತಮ್ಮ ಅರ್ಜುನ್ ಎಲ್ಲಿ ಅಂತ ಹೇಳು. ಇಲ್ಲ ಅಂದ್ರೆ ಹೊಡಿತೀಯಾ? ಇಂಥ ಆಟ ಇಲ್ಲ ನನ್ನ ಹತ್ರ ಇಟ್ಕೋಬೇಡ. ಇನ್ ಮುಂದೆ ನೋಡ್ತೀಯ ಈ ವಿಜಯ್ ಪವನ್ ಏನು ಅಂತ. ಬೆಟರ್ ಯು ಮೈಂಡ್ ಇಟ್. ನನ್ ದಾರಿ ಗಡ್ಡ ಬರೋ ನಿನ್ ಗುಂಡಿಗೆನ ಮೆಚ್ಕೊಂಡ್ಲೇಬೇಕು. ನಿನ್ ಫೇಸ್ ಮಾಡಕ್ಕೆ ನನಗ್ ಭಯನ? ಕಾಲಲ್ಲಿ ಮಣ್ಕೆರ್ದು ಗುಂಡಿನ್ ಮಾಡ್ಕೊಳ್ಳೋ ನಾಯಿ ತರ ನಿನ್ನ ನೂತಾಕೋ ಗುಂಡಿನ ನೀನೇ ತೋಡ್ಕೋಬೇಡ. ಕೊಚ್ಚೆಲ್ ಬಿದ್ದು ಒದ್ದಾಡೋ ಹಂದಿಗೆ ಅದೇ ಕೊಚ್ಚೆಯಲ್ಲಿ ತನ್ನ ಸಾವಿರುತ್ತೆ ಅಂತ ಗೊತ್ತಿಲ್ಲ ಪಾಪ. ಓಯ್, ನನ್ ದೃಷ್ಟಿ ವಕ್ರಾಗೋಕ್ ಮುಂಚೆ ಇಲ್ಲಿಂದ ಕಳ್ಸ್ಕೊಳ್ಳಲ್ಲ. ನೀನೇ ಒಂದು ಅಷ್ಟಾವಕ್ರ. ಓಯ್, ಬಾಯ್ ಮುಟ್ಟ. ನನ್ನ ತಮ್ಮ ಅರ್ಜುನ್ ಎಲ್ಲಿ ಮೊದಲು ಹೇಳಿ. ಯಾವನ ಅವನು ಅರ್ಜುನಲ್ಲೇ? ನನಗೆ ಯಾವನು ಗೊತ್ತಿಲ್ಲ. ಮೊದ್ಲಿಂದ ಒಡ್ತ್ಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಓಹೋ, ಇವನ್ಗೆ ಇನ್ಸ್ಪೆಕ್ಟರ್ ಸಪೋರ್ಟ್ ಇದೆ. ಇಬ್ಬರನ್ನು ಸೇರಿ ಒಳಗಡೆ ಹಾಕಿಸ್ಬೇಕು. ನಾನೀಗ ಆತರ ಪಡಬಾರ್ದು. ಓಕೆ, ನಿನ್ ಜೊತೆ ಆ ಇನ್ಸ್ಪೆಕ್ಟರ್ನ ಒಳಗಡೆ ಹಾಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಜಯ್ ಅಲ್ಲ. ಅಪ್ಪ ವಿಜಯ್ ದಿಗ್ವಿಜಯ್ ಆಗಿವಂತೆ. ಮೊದ್ಲಿಂದ ಹೊರಡಪ್ಪ. ಹತ್ರ ರೀ ಕಾನ್ಸ್ಟೇಬಲ್ ಸರ್, ಯಾರ್ದಾರ ಎಮರ್ಜೆನ್ಸಿ ಕಾಲ್ ಬಂದ್ರೆ ನನ್ ಮೊಬೈಲ್ ಫೋನ್ ಮಾಡಿ. ಸುಮ್ನೆ ಸಣ್ಣ ವಿಷಯಕ್ಕೆಲ್ಲ ಫೋನ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಯಾರಾದ್ರೂ ಕೇಳಿದ್ರೆ ರೌಂಡ್ಸ್ ಹೋಗಿದ್ದೀರಿ ಅಂತ ಹೇಳಿ. ಗೊತ್ತಾಯ್ತಾ? ಓಕೆ ಸರ್.
ಎಲ್ಲಿದೆ ತಮ್ಮ ಅರ್ಜುನ್ ಹೇಳು. ಒಳಗಡೆ ಇದ್ದಾನೆ. ಅರ್ಜುನ್ ಅರ್ಜುನ್ ಬಾಣ ಕಮಿಷನ್ ಸಣ್ಣ ಮಾಡೋಣ ಎತ್ಕೋಣ. ಹೇಳ ಮೇಲೆ ಹೇಳ ಮೇಲೆ ಬಿಸಾಕದನ ಡ್ಯಾಡಿ ಡ್ಯಾಡಿ, ಏನ್ ರೋಹಿತ್ ಯಾಕೆ ಗಾಬರಿ ಆಗಿದ್ಯಾ? ನಮ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅರ್ಜುನ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅವನನ್ನ ಬಿಡಿಸ್ಕೊಂಡೋಗ್ಬಿಟ್ಟಿದ್ದಾನೆ ಅವ್ರ ಅಣ್ಣ ವಿಜಯ್. ಓಹೋ, ನಾವು ಆ ಇನ್ಸ್ಪೆಕ್ಟರ್ನ ನಂಬಿದ್ದು ದೊಡ್ಡ ತಪ್ಪಾಯ್ತು. ನಾವು ಬೇರೆ ದಾರಿ ಹುಡುಕ್ಬೇಕು. ಆ ಇನ್ಸ್ಪೆಕ್ಟರ್ ಏನಾದ್ರು ಬಾಯಿ ಬಿಟ್ಬಿಟ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗತ್ತೆ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಕಮಿಷನರ್ ಹತ್ರ ಮಾತಾಡಿ ಡ್ಯಾಡಿ, ಯಾರಾದ್ರೂ ಮಿನಿಸ್ಟರ್ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿ ಡ್ಯಾಡಿ. ಯೋಚನೆ ಮಾಡ್ಬೇಡ ಮಗನೆ, ಈಗಲೇ ಲೇಟ್ ಆಗಿದೆ. ನಾನು ಬೆಳಗ್ಗೆ ಕಮಿಷನರ್ ಹತ್ರ ಮಾತಾಡ್ತೀನಿ, ನೀನೋಗಿ ಮಲಕೋ. ನನಗ್ ನಿದ್ದೆ ಬರ್ತಾ ಇಲ್ಲ ಡ್ಯಾಡಿ. ನೀನ್ ವರಿ ಮಾಡ್ಬೇಡ ರೋಹಿತ್, ನಾನು ಪ್ರಯತ್ನ ಮಾಡ್ತೀನಿ. ಓಕೆ ಡ್ಯಾಡಿ. ಏನು ಗಾಬರಿ ಪಡಬೇಡಿ, ಸ್ವಲ್ಪ ಮೂಗೇಟ್ ಬಿದ್ದಿದೆ ಅಷ್ಟೇ. ಕೆಲವು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕರೆಕ್ಟಾಗಿ ತಗೊಳ್ಳಿ. ಡೋಂಟ್ ವರಿ ಸರ್. ಅಶೋಕ್ ಎಲ್ಲಯ್ಯ? ಸರ್ ಈಗ ತಾನೇ ಮನೆ ಸ್ನಾನ ಮಾಡ್ಕೊಂಡ್ ಬರ್ತಂತ ಹೋದ್ರು, ರಾತ್ರಿ ಎಲ್ಲ ಇಲ್ಲೇ ಇದ್ರು. ಸುಳ್ಳು ಹೇಳಿದ್ರೆ ಅವ್ರ ತರಾನೇ ಸಸ್ಪೆಂಡ್ ಮಾಡಿ ನಿನ್ನನ್ನು ಮನೆ ಕಳಿಸ್ಬಿಡ್ತೀನಿ. ಸರ್ ಅದು ಏನದು? ಹೋಗಿ ಕಂಪ್ಲೇಂಟ್ ಫೈಲ್ ತಗೊಂಡ್ ಬಾ. ಹಲೋ, ಕಮಿಷನರ್ ಹಿಯರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ, ಯಾರು ಮಾತಾಡ್ತಾ ಇರೋದು? ನಾನು ರಾಜಾರೆಡ್ಡಿ, ಮಿನಿಸ್ಟರ್ ಗೋವಿಂದ ರೆಡ್ಡಿ ಕಡೆಯವನು. ಹೇಳಿ, ಏನು ವಿಷಯ? ಸರ್, ನಮ್ಮ ಹುಡುಗಂದು ಒಂದ್ ಸಣ್ಣ ಪ್ರಾಬ್ಲಮ್ ಆಗಿದೆ. ದೇವಸ್ಥಾನ ಹತ್ರ ಸತ್ಲಲ್ಲ ಹೆಂಗ್ಸು, ಅವ್ರ ಮಕ್ಕಳು ನಮ್ಮ ಹುಡುಗರೇ ಕೊಲೆ ಮಾಡಿದ್ದಾರೆ ಅಂತ ನಮ್ಮ ಹುಡುಗರು ಹಿಂದೆ ಬಿದ್ದಿದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ನೋಡಿ, ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದ್ಲು ನಿಮ್ ಮಗನಿಗೆ ಸ್ಟೇಷನ್ಗೆ ಬಂದು ಅವ್ನು ಮಾಡಿರೋ ತಪ್ಪನ ಒಪ್ಕೊಂಡು ಸರೆಂಡರ್ ಆಗಕ್ಕೆ ಹೇಳಿ. ಇಲ್ದೇ ಇದ್ರೆ ಅವನು ನಮ್ಮ ಕೈಗೆ ಸಿಕ್ಕಾಕೊಳ್ತಾನೆ, ಆಮೇಲೆ ವಿಷಯ ಬೇರೆ ಆಗುತ್ತೆ. ನಮ್ಮ ಹುಡುಗರು ಏನು ತಪ್ಪು ಮಾಡಿಲ್ಲ, ಬೇಕಾದ್ರೆ ಮಿನಿಸ್ಟರ್ ಹತ್ರ ಹೇಳಿಸ್ತೀನಿ. ಮಿನಿಸ್ಟ್ರಿಗೆ ಹೇಗ್ರಿ ಗೊತ್ತಾಗುತ್ತೆ ನಿಮ್ ಮಗ ತಪ್ಪು ಮಾಡಿದಾನೆ ಮಾಡಿಲ್ಲ ಅಂತ? ಒಬ್ಬ ತಂದೆ ಆಗಿದ್ಕೊಂಡು ಮಗನ್ ತಪ್ಪನ ನೀವೇ ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ದೀರಾ. ಇಡ್ರಿ ಫೋನ್ನ. ಯೋ, ಎಲ್ಲಯ್ಯ ಫೈಲು? ಛೇ ರೋಹಿತ್, ಕಮಿಷನರ್ ತುಂಬಾ ರಾಂಗ್ ಆಗಿದ್ದಾರೆ. ನೀನೊಂದ್ ಕೆಲಸ ಮಾಡು, ಅವ್ರಿರೋ ಜಾಗನ ಪತ್ತೆ ಮಾಡಿ ಹೇಗಾದ್ರೂ ಮಾಡಿ ನಮ್ ಜಾಗಕ್ಕೆ ಬರೋಂಗ್ ಮಾಡು. ಇನ್ ಮಿಕ್ಕಿದ್ ನಾನ್ ನೋಡ್ಕೊಳ್ತೀನಿ. ಓಕೆ ಡ್ಯಾಡಿ. ಹಲೋ, ಸರ್, ಇವನ್ ನನ್ನ ತಮ್ಮನ್ನ ಹೊಡೆದು ಆ ರೌಡಿಗಳ ಜೊತೆ ಸೇರಿ ಅವ್ರ ಜಾಗದಲ್ಲೇ ಬಚ್ಚಿಟ್ಟಿದ್ದ. ಒದ್ದು ಹೇಳ್ಕೊಂಬಂದಿದ್ದೀನಿ ನೋಡಿ. ಛೇ ಛೇ ಛೇ, ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಇಂಥ ಮನೆ ಹಾಳು ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿಮಗೆ? ಥ್ಯಾಂಕ್ ಯು ವಿಜಯ್. ನಮ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ ಕೆಲಸನ ನೀವು ಮಾಡಿದಿರಿ. ಇವನನ್ನ ನಾವು ವಿಚಾರಿಸ್ಕೊಳ್ತೀನಿ. ಸರ್, ನಮ್ ತಾಯಿ ಕೊಂದವ್ರನ್ನ ನೀವು ಸುಮ್ನೆ ಬಿಡಬಾರ್ದು, ಏನಾದ್ರೂ ಆಕ್ಷನ್ ತಗೋಬೇಕು ಸರ್. ಖಂಡಿತವಾಗ್ಲು ಅವರೆಲ್ಲರಿಗೂ ಶಿಕ್ಷೆ ಆಗೋಗ್ ಮಾಡ್ತೀನಿ. ಇವನನ್ನು ವಿಚಾರಿಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ಸರ್. ಹೇಳಿ. ನಮ್ ತಂಗಿ ನಮ್ಗಿನ್ನೂ ಸಿಕ್ಕಿಲ್ಲ. ತಾವು ದಯವಿಟ್ಟು ಎಲ್ಲಾ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಕೇಸ್ನಲ್ಲಿ ಈ ವ್ಯಕ್ತಿ ನಮ್ಗೆ ಏನು ಸಹಾಯ ಮಾಡಿಲ್ಲ. ಪ್ಲೀಸ್ ಸರ್. ಆಯ್ತಾಯ್ತು, ನಾನ್ ನಿಮ್ಗೆ ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ಆ ಹುಡುಗನ್ನ ಕರ್ಕೊಂಡು ಸ್ಟೇಷನ್ ಬರೋ ಹಾಗೆ ಅವ್ರ ತಂದೆಗೆ ಹೇಳಿದೀನಿ. ಆ ಹುಡುಗ ಖಂಡಿತ ಬಂದು ಸರೆಂಡರ್ ಆಗ್ತಾನೆ. ನಾನ್ ನಿಮಗೆ ಫೋನ್ ಮಾಡ್ತೀನಿ. ಓಕೆ ಓಕೆ ಸರ್. ಥ್ಯಾಂಕ್ ಯು ಮಚ್ ಸರ್. ಏನ್ರಿ ಇದು? ಪಬ್ಲಿಕ್ಗೆ ಸರ್ವಿಸ್ ಮಾಡ್ಬೇಕಾದ್ ನೀವು, ಜನಸೇವೆ ಮಾಡ್ಬೇಕಾದ್ ನೀವು, ಅವ್ರ ನಂಬಿಕೆನ ಹಾಳು ಮಾಡಿ ಇಟ್ಟಿದ್ದೀರಲ್ರಿ. ಈ ಡ್ರೆಸ್ಗೊಂದು ಬೆಲೆ ಬೇಡ? ಇಂಥ ಕೆಲಸನ ಮಾಡೋದು ಅದಕ್ಕೆ ಯಾಕ್ರಿ ಈ ಡಿಪಾರ್ಟ್ಮೆಂಟ್ ಸೇರ್ಕೊಡ್ರಿ? ಛೇ, ಏನ್ ಸರ್? ಅಂಬಿ, ಆ ಅರ್ಜುನ ವಿಜಯ್ ನಮ್ಮ ಇನ್ಸ್ಪೆಕ್ಟರ್ನ ಎತ್ತಾಕೊಂಡು ಕಮಿಷನರ್ ಹತ್ರ ಸರೆಂಡರ್ ಮಾಡ್ಸಾರಂತೆ. ಮತ್ತೆ ಇವಾಗ ನಾವೇನ್ ಮಾಡಕ್ ಗುರು?
ಅವರಿಬ್ಬರನ್ನು ಹೇಗಾದ್ರೂ ಮಾಡಿ ನಮ್ ಜಾಗಕ್ಕೆ ಬರೋ ಹಾಗೆ ಮಾಡ್ಬೇಕು. ಬರೋ ಹೊಟ್ಟೆ ಸಿದದೆ ನನಗೆ. ಹೋಗಿ ಇಡ್ಲಿ ತಗೊಂಬ ಅಂತೀನಿ. ಇದೇ ಬೇಕಾದ ಕೆಲಸ ಆಗೋಯ್ತು ನಮ್ಗೆ. ನೀವ್ ಬೇಕಿತ್ತು. ಅಯ್ಯೋ, ನೀವು ಅಂದ್ರೆ ಬಿಸ್ನೆಸ್ ಬಗ್ಗೆ. ನಾನು ಅಮೆರಿಕದಲ್ಲಿ ಫ್ಲವರ್ ಸ್ಟಾಲ್ ಓಪನ್ ಮಾಡಿದೀನಿ. ಅದಕ್ಕೆ ನನ್ಗೆ 1 lakh ಫ್ಲವರ್ಸ್ ಬೇಕಿತ್ತು. ನೀವ್ ಕೊಡಕ್ಕಾಗತ್ತಾ? ಓ, ಯಾವ ಟೈಮಲ್ಲಿ ಬೇಕು, ಯಾವಾಗ ಬೇಕು, ಹೆಂಗ್ ಬೇಕು ಹೇಳಿ ಕೊಡ್ತೀನಿ. ನೀವ್ ಎಷ್ಟು ಬೇಗ ಕೊಟ್ಟರು ಪರವಾಗಿಲ್ಲ, ಆದ್ರೆ ಹೂ ತುಂಬಾ ಚೆನ್ನಾಗಿರ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಸರಿ ತಗೊಳ್ಳಿ, 10,000 ಅಡ್ವಾನ್ಸ್. ನಮ್ಮ ಆಫೀಸ್ ಹೋಗ್ತೀನಿ, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀನಿ. ಬರ್ತೀರಾ? ಡೆಫಿನೆಟ್ ಆಗಿ ಅಲ್ಲಿ ರೇಟ್ ಫೈನಲ್ ಮಾಡೋಣ. ಅಲ್ಲೇ ಮಾಡೋಣ. ಏಯ್ ಗೋಬೇಗುಳ, ನಾನು ಹೇಳಿಲ್ಲ ಒಂದಲ್ಲ ಒಂದು ದಿವಸ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ ಅಂತ. ತಗೊಳ್ಳಿ ಇದು ಅಡ್ವಾನ್ಸ್. ಇನ್ನ ಹೋಗಿ ಕೈ ತುಂಬಾ ಅಡ್ವಾನ್ಸ್ ತಗೊಂಡ್ಬರ್ತೀನಿ. ನೀವು ಬನ್ನಿ. 2, 3, 4, 5, 6, 7. ಎದಳಮ್ಮ ಮೇಲೆ, ಎದಳಮ್ಮ. ದಿನ ಇದೇ ಗೋಳಬೇಕು. ಎದಳ ಮೇಲೆ, ಎದಳಮ್ಮ. ಹೋಗಿ ಎದ್ದು. ಎದಳ ಮೇಲೆ ಹೋಗು. ಎದೋಗು, ಎದೋಗ ಕಡೆ ಹೋಗ ಕಡೆ ಹೋಗೋಗು. ಈ ದೇವಸ್ಥಾನಕ್ಕೆ ಬರೋದೊಂದು ಖುಷಿ ಅಣ್ಣ. ಏನಮ್ಮ? ಅಣ್ಣ, ಅಣ್ಣ ಹಾಸ್ಪಿಟ್ಲ್ ಮೆತ್ತಿಗೆ. ನೀವು ಸ್ವಲ್ಪ ದಯವಿಟ್ಟು ಹೊರಗಡೆ ಇರ್ತೀರಾ? ಡಾಕ್ಟರ್, ನನ್ನ ತಂಗಿ ಹೇಗಿದ್ದಾಳೆ? ನಥಿಂಗ್ ಟು ವರಿ. ಶಾಕ್ ಆಗಿದೆ ಅಷ್ಟೇ, ವಾಸಿ ಆಗುತ್ತೆ. ನಾವೀಗ ನೋಡ್ಬೋದಾ? ನೋಡಿ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ನಿದ್ದೆ ಮಾಡ್ತಿದ್ದಾಳೆ. ಡಿಸ್ಟರ್ಬ್ ಮಾಡಬಾರ್ದು. ಓಕೆ? ಥ್ಯಾಂಕ್ ಯು ಡಾಕ್ಟರ್. ರೆಡಿಯಾ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇವ್ರಿಗೆ ಯಾವಾಗ ಅಯ್ಯೋ, ಏಯ್, ನೀನು ಸ್ವಲ್ಪ ತಿಂಡಿ ತಿನ್ಕೊಂಡು ನನಗೋಸಿ ತಗೊಂಬ. ಅಣ್ಣ, ನೀವೇನಾದ್ರೂ ಇಡ್ಲಿ ತಿಂತೀರಾ? ಅಯ್ಯೋ, ಇಡ್ಲಿನೂ ಬೇಡ, ದೋಸೆನೂ ಬೇಡ. ಸರಿ. ಎಲ್ಲಮ್ಮ ಇಬ್ಬರು ಹೆಂಡಿನ ಮುದ್ದಿನ ಪೊಲೀಸು? ಅಯ್ಯೋ, ಏನ್ ಮುದ್ದಿನ ಪೊಲೀಸ್ ಅಣ್ಣ? ಯಾರೋ ಬಂದ್ಬಿಟ್ಟು ಲಂಸಮ್ ಹೂವಿನ ಆರ್ಡರ್ ಅಂತ ಕರ್ಕೊಂಡು ಹೋದ್ರು, ಇನ್ನು ಪತ್ತೆನೇ ಇಲ್ಲ. ವ್ಯಾಪಾರಕ್ಕೊಂದ ಇಲ್ಲ 3ನೇ ಸಂಸಾರ ಮಾಡ್ಕೊಂಡು ಹಂಗೆ ಏನಾದ್ರು ಬಿಟ್ರೆ 20 ಮಾಡ್ಕೊಂಡ್ಬಿಡ್ತಾನೆ ನಾನು. ಏ, ಎಲ್ಲೋ ಇದೆಯಾ? ನನ್ನ ರೋಹಿತ್ ಗೌಡವ್ರು ಕಿಡ್ನಾಪ್ ಆಗ್ಬಿಟ್ಟಾರ. ನೀವ್ ಬಂದ್ರೆ ಅಂತ ಬಿಡೋದು, ಬೇಗ ಬಂದ್ರ. ಎಲ್ಲಿದ್ಯಾ? ಓಯ್, ಅದು ನಮ್ಮ ಮಾಮೂಲಿ ಜಾಗ, ಫಾರ್ಮ್ ಹೌಸ್. ಹಲೋ ಹಲೋ, ಎತ್ತಾಕೊಂಡು ಹೋಗಿ ಒಳಗಡೆ ಕಟ್ಟಾಕೊಂಡು ಅಯ್ಯಯ್ಯೋ, ಬಿಟ್ಬಿಡ್ರ. ಅಯ್ಯೋ, ಅರ್ಜುನ್, ಏನು? ಪ್ರಕಾಶನ್ನ ಕಿಡ್ನಾಪ್ ಮಾಡಿದ್ದಾರೆ. ನಾವೀಗ ಹೋಗ್ಲಿಲ್ಲ ಅಂದ್ರೆ ಅವನ್ನ ಫಿನಿಶ್ ಮಾಡ್ತಾರೆ. ಇನ್ನು ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಅಯ್ಯೋ ಅಣ್ಣ, ಏನಪ್ಪ ಇದು? ಗುಂಡ್ಕಲ್ ಕೂತಂಗೆ ಇಲ್ಲೇ ಕೂತಿದ್ರು, ಇದಕ್ಕಿದ ಹೊಂಟೋಗ್ಬಿಟ್ರಲ್ಲ. ಏನು ಹೇಳಲೇ ಇಲ್ಲ. ಇವನ್ ಹೇಳೋದು ಬರ್ಲಿ ಇವತ್ತವನು ಸರಿಯಾಗಿ ಮಾಡ್ತೀನಿ.
ಜಾದುಗಾರ ಮೋಡಿಗಾರ ನಮ್ಮ ಎದುರಿಗೆ ಯವನು ಬರಲಾರ, ಯಾವನು ನಿಲ್ಲಲಾರ, ನಾ ಬಾಜಿಗಾರ, ನಾ ಬೆಣ್ಣೆಗಾರ, ಜಾದುಗಾರ ಮೋಡಿಗಾರ. ಚದುರಂಗದಲ್ಲೂ ರಣರಂಗದಲ್ಲೂ ನನ್ನನ್ನು ಬಲ್ಲರ್ಯಾರು, ಹುಟ್ಟಿದ್ರೆ ದುನಿಯ ದೊಡ್ಡ ದೊಡ್ಡ ಪಂದ್ಯ ಆಡದೆ ನಾ ಗೆಲ್ಲುವೆ. ಎಲ್ಲ ಸಾಧ್ಯನೇ ಅಸಾಧ್ಯವಿಲ್ಲ, ನನ್ನನ್ನು ಗೆಲ್ಲೋರ್ಯಾರು, ಯಾರೋ ಬಲ್ಲೋರು, ವಿಧಿ ಬರೆದ ಬರಹ ಜಗದಲ್ಲಿ ನನ್ನ ಹೊರತು. ಬೆಳಗು ಸೂರ್ಯ ತಿರುಗು ಭುವಿಗೆ ನಾ ಸಾರಥಿ, ಜಗತ್ತು ಯುಗಕ್ಕೆ ಈಗ ನಾನೇ ಅಧಿಪತಿ. ಬೆಳಗು ಸೂರ್ಯ ತಿರುಗು ಭುವಿಗೆ ನಾ ಸಾರಥಿ, ಜಗತ್ತು ಯುಗಕ್ಕೂ ಈಗ ನಾನೇ ಅಧಿಪತಿ. ನಾ ಬಾಜಿಗಾರ, ನಾ ಬೆಣ್ಣೆಗಾರ, ಜಾದುಗಾರ ಮೋಡಿಗಾರ. ನಡೆಯೋನು ನೇರ ನುಡಿಯೋನು, ಇಲ್ಲ ನನ್ನಂತೆ ಯಾರು. ಬೆನ್ನಿಂದೆ ಗುರುವು ಕಣ್ಮುಂದೆ ಗುರಿಯು, ಇದ್ದೋನಿಗೆ ಸರಿಸಾಟಿ ಯಾರು. ಹೇಳಿದ್ದೆ ನ್ಯಾಯ ಹೇಳಿದ್ದೆ ನೀತಿ, ನಾ ಪರೆಯೋದೆ ಶಾಸನ. ನಾ ರಾಜನಂತೆ ಸಾಮ್ರಾಜ್ಯ ನಂದೆ, ನನ್ನದೇ ಈ ಸಿಂಹಾಸನ. ಎಲ್ಲರ ಮನೆಗೆ ಎಲ್ಲರ ಮನಸ್ಸಿಗೆ ನನ್ನದು ಬಂದು, ಎಲ್ಲರ ಪ್ರೀತಿಗೆ ಎಲ್ಲರ ಸ್ನೇಹಕ್ಕೆ ನಾನೇ ಕಿಂಗು. ಎಲ್ಲರ ಮನೆಗೆ ಎಲ್ಲರ ಮನಸ್ಸಿಗೆ ನನ್ನದು ಬಂದು, ಎಲ್ಲರ ಪ್ರೀತಿಗೆ ಎಲ್ಲರ ಸ್ನೇಹಕ್ಕೆ ನಾನೇ ಕಿಂಗು. ಬಾಜಿಗಾರ, ಬೆಣ್ಣೆಗಾರ, ಜಾದುಗಾರ ಮೋಡಿಗಾರ. ನಮ್ಮ ಎದುರಿಗೆ ಯವನು ಬರಲಾರ, ಯಾವನು ನಿಲ್ಲಲಾರ. ರೋಹಿತ್, ಅವರಿಬ್ರು ಬಂದ್ರೆ ನೀನ್ ಕ್ಷಮೆ ಕೇಳಿ ರಾಜಿ ಆಗೋದು ಒಳ್ಳೇದು. ಸುಮ್ನೆ ಇದನ್ನೇ ಬೆಳೆಸ್ಕೊಂಡು ಹೋಗೋದ್ ಬಿಡು. ಡ್ಯಾಡಿ, ಏನ್ ಡ್ಯಾಡಿ ಇದು? ಮೊದ್ಲು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ನೀವೇ ಈಗ ಮಾಡ್ತಿದ್ರಲ್ಲ. ಪರಿಸ್ಥಿತಿ ನೋಡಿದ್ರೆ ನೀನ್ ಸರೆಂಡರ್ ಆಗೋದೇ ಒಳ್ಳೇದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಜೊತೆ ನನ್ನ ಒಳಗಡೆ ಆಗ್ತಾರೆ ಅಷ್ಟೇ. ಹೊರಗಡೆ ಇದ್ದು ನಿನ್ನ ಬಿಡಿಸೋದಕ್ಕೆ ಯಾರೂ ಇರೋದಿಲ್ಲ. ಓಕೆ ಡ್ಯಾಡಿ, ಓಕೆ, ನೀವಿನ್ ಹೊರಡಿ. ಅವ್ರೇನಾದ್ರೂ ಬಂದ್ರೆ ನೀವ್ ಹೇಳ್ದಾಗೆ ಮಾಡ್ತೀನಿ. ಏನು ಬೇಡ, ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ ಮಾತ್ ನಂಬಿ ಡ್ಯಾಡಿ. ಅವ್ರು ಬರ್ತಾರೋ ಇಲ್ವೋ ಯಾರು ಗೊತ್ತು. ಅವ್ರೇನಾದ್ರೂ ಬಂದು ನೀವು ಬೇಕು ಅಂದ್ರೆ ನಾನ್ ನಿಮಗ್ ಫೋನ್ ಮಾಡ್ತೀನಿ. ನಡೀರಿ ನಡೀರಿ ನಡೀರಿ, ಹೊರಡಿ ಡ್ಯಾಡಿ. ಹುಷಾರಾಗಿರು, ನಾನು ಬರ್ತೀನಿ. ಕ್ಷಮೆ ಕೇಳೋದ ಮೈ ಫುಟ್. ನನ್ ಪ್ರಾಣ ಹೋದ್ರು ಕ್ಷಮೆ ಕೇಳಲ್ಲ. ಅಣ್ಣ ಯಾರು ಕಾಣ್ತಾ ಇಲ್ಲ?
ವಿಷಯ ಇಲ್ದೆ ಕರ್ಸಲ್ಲ. ಬಾ ನೋಡೋಣ. ಪ್ರಕಾಶ್ ಅಣ್ಣ ಬಾ, ನೀನ್ ಹೋಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡು. ನಾನು ಇಲ್ಲಿ ನೋಡ್ಕೋತೀನಿ. ಸರ್, ನನ್ನ ತಪ್ಪನ್ನ ದಯವಿಟ್ಟು ಕ್ಷಮಿಸಿ. ನನ್ನ ಎಲ್ಲ ಹೇಳಿಕೆಗಳನ್ನ ಇದರಲ್ಲಿ ಬರೆದು ಸೈನ್ ಮಾಡ್ತೀನಿ. ನಾನು ಸರೆಂಡರ್ ಆಗ್ತೀನಿ ಸರ್. ಈ ಬುದ್ಧಿ ನಿಮಗೆ ಮೊದಲೇ ಇದ್ದಿದ್ರೆ ನಿಮ್ಗೆ ಈ ಗತಿ ಬರ್ತಿರ್ಲಿಲ್ಲ. ನಮ್ ಡಿಪಾರ್ಟ್ಮೆಂಟ್ಗೂ ಅವಮಾನ ಆಗ್ತಾ ಇರ್ಲಿಲ್ಲ. ನಮಸ್ತೆ ಸರ್. ಹಾ ಹೇಳಿ. ನನ್ನ ತಾಯಿನ ಕೊಲೆ ಮಾಡಿ ನನ್ನ ತಂಗಿನ ಈ ಸ್ಥಿತಿ ತಂದವನು ಇವನೇ. ನನ್ನ ತಂಗಿ ಹಾಳಾಗೋದಕ್ಕೆ ಇವನೇ ಸರ್ ಕಾರಣ. ಹೇಳು, ಇಂಥ ಮನೆ ಹಾಳು ಕೆಲಸ ಮಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ಹೇಳು. ಸರ್, ನಾನು ಅವಳನ್ನ ಮುಡ್ದೆ ಕೆನ್ನೆ ಕೊಡ್ಬಿಟ್ಲು. ಕೋಪಕ್ಕೆ ಅವಳನ್ನ ಕೆಡಿಸ್ಬಿಟ್ಟೆ ಸರ್. ನೀವಿರಿ ಕಾನ್ಸ್ಟೇಬಲ್, ಹೇಳ್ಕೊಂಡು ಒಳಗಾಕಿ ಅವನ್ನ, ಆಮೇಲೆ ವಿಚಾರಿಸ್ಕೊಳ್ತೀನಿ. ವಿಜಯ್, ಅರ್ಜುನ್, ಸಮಾಧಾನ ಮಾಡ್ಕೊಳ್ಳಿ. ಇವರಿಬ್ಬರಿಗೂ ಸರಿಯಾದ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಬಿಲೀವ್ ಮೀ, ಖಂಡಿತ. ಪ್ಲೀಸ್. ಓಕೆ ಸರಿ. ಓಕೆ ಸರಿ ಸರಿ. ಅಮ್ಮ, ಇವತ್ತು ರಾಧಾನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ಆಶೀರ್ವಾದ ಮಾಡಮ್ಮ. ಅಣ್ಣ, ಲೇಟ್ ಆಗಿ ಹೋಗುತ್ತೆ. ಬಾ ಹೋಗೋಣ. ಬಾ. ರಾಧಾ, ನಾನ್ ಹೇಳಿದ ಮಾತ್ರ ಎಲ್ಲ ತಗೋಬೇಕಮ್ಮ. ವಾರಕ್ಕೊಂದ್ಸರಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಹೋಗು. ಸರಿ ಗುಡ್ ಡಾಕ್ಟರ್. ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ರಾಧಾ, ನೋಡು ನಿಮ್ಮ ಅಣ್ಣಂದ್ರು ಬಂದಿದ್ದಾರೆ.
ರಾಧಾ, ನಿಮ್ ತಂಗಿ ಹುಷಾರಾಗಿದ್ದಾಳೆ. ಓ ಥ್ಯಾಂಕ್ ಯು. ಇವಳ ನಮ್ಮ ಮನೆ ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್? ಧಾರಾಳವಾಗಿ. ರಾಧಾ, ಟೇಕ್ ಕೇರ್. ರಾಧಾ, ಹೋಗೋಣ? ಅಣ್ಣ, ಮನೆಗ್ ಹೋಗೋದಕ್ ಮುಂಚೆ ದೇವಸ್ಥಾನಕ್ ಹೋಗೋಣವಾ? ಸರಿ ಅಮ್ಮ, ದೇವಸ್ಥಾನಕ್ಕೆ ಹೋಗೋಣ. ಬಾ. ಅಕ್ಕ, ಹೂವ ಮುಡ್ಸಕ್ಕ? ಅಣ್ಣ, ಪ್ರಸಾದ ತಗೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ವಿನಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಣ್ಣ, ವಿನಯ್ ಅಂತ ಹೇಳ್ತಿದ್ನಲ್ಲ, ಅವರೇ ಅವರು. ಹಲೋ ಸರ್. ನಮಸ್ತೆ. ಸರ್, ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ನಂದೊಂದು ರಿಕ್ವೆಸ್ಟ್. ಹೇಳಿ. ನಾನೇ ರಾಧನ್ ಮದುವೆ ಆಗ್ತೀನಿ. ವಿನಯ್, ತಾಳಿ ಕಟ್ಟೋಕ್ ಮುಂಚೆ ಇನ್ನೊಂದನ್ ಮಾತು ಕೇಳಿ ಸರ್. ಏನಿಲ್ಲ, ರಾಧಾ ಜೀವನದಲ್ಲಿ ನಡೆದಿರೋ ಘಟನೆ ಮುಂದೆ ನಿಮ್ ಜೀವನದಲ್ಲಿ ಮದುವೆ ಆದ್ಮೇಲೆ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ. ಸರ್, ನಾನು ಪ್ರತಿಯೊಂದು ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಿಂದ ರಾಧನ್ ಮನ್ಸಿಗೆ ನೋವಾಗದಿರೋ ನೋಡ್ಕೋತೀನಿ ಅಂತ ಈ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್. ಗುಡ್. ನೀನು ಹೇಳ್ತೀಯಮ್ಮ? ಅರ್ಜುನ್, ನಿನ್ನ ಅಭಿಪ್ರಾಯ ಏನು? ಅಣ್ಣ, ವಿನಯ್ಗೆ ಎಲ್ಲಾ ವಿಷಯ ಗೊತ್ತಿರೋದ್ರಿಂದ ಇವರಿಬ್ರು ನಡುವೆ ಏನೂ ಸಮಸ್ಯೆ ಬರಲ್ಲ ಅನ್ಕೊಂಡಿದ್ದೀನಿ. ಸರಿ, ಹಾರ ಬದಲಾಯಿಸ್ಕೊಳ್ಳಿ.